ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಾಸ್ಕರ್ ಕ್ಲಾಸಸ್. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಎಕ್ಸಾಮ್ ಹತ್ರ ಬರ್ತಾ ಇದೆ. ಎಲ್ಲ ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕೆಲವೇ ದಿನ ಟೈಮ್ ಇರುವಂತಹದ್ದು. ಇವತ್ತು ಕ್ಯಾಪಿಟಲ್ ಗೇನ್ನಲ್ಲಿ ಆಲ್ರೆಡಿ ನಾನು ನಿಮಗೆ 15 ಪಾರ್ಟ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. 15 ಪಾರ್ಟ್ಸ್ ಆಗಿದೆ. ಈ 15 ಪಾರ್ಟ್ಸ್ ನಲ್ಲಿ ಒಂದೇ ಒಂದು ಕೊರತೆ ಇರೋದು, ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ. 54F ಅನ್ನೋ ಡಿಡಕ್ಷನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ ಸ್ಟೂಡೆಂಟ್ಸ್. 54F ಅನ್ನೋ ಒಂದು ಎಕ್ಸಂಪ್ಷನ್ ಇದೆ ಅಲ್ವಾ, ಆ ಎಕ್ಸಂಪ್ಷನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸಾಮಿನೇಷನ್ಗೆ ಬರುವಂತಹದ್ದು ಬಹಳಷ್ಟು ಮಾತ್ರ ಖಚಿತ. ಫ್ರೀಕ್ವೆಂಟ್ ಆಗಿ ಎಕ್ಸಾಮಿನೇಷನ್ಸ್ ಅಲ್ಲಿ ರಿಪೀಟ್ ಆಗ್ತಿರೋದು 54B ಮತ್ತು F. ಇದ್ರ ಜೊತೆಗೆ ಈ ಸಲ ಚೇಂಜಸ್ ಆಗಿರುವಂಥ 54EC ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಸೆಕ್ಷನ್ B ಪಾಯಿಂಟ್ ಆಫ್ ವ್ಯೂ. ಸೆಕ್ಷನ್ ಬಿಗೆ ಕೇಳೋಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. 54, 54B, 54F. ಆಲ್ರೆಡಿ ನಾನು ನಿಮಗೆ ECನೂ ಮಾಡಿದ್ದೀನಿ, ಡಿ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಪೆಂಡಿಂಗ್ ಇತ್ತು ಆ್ಯಕ್ಚುಲಿ. ಅವೆಲ್ಲ ತಿಳ್ಕೊಂಡಿರ್ತೀರ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಎಕ್ಸಾಮ್ಷನ್ ಬಿಟ್ಟಿರುವಂಥದ್ದನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಇದಾದ ನಂತರ ಈ ವಿಡಿಯೋ ಆದಮೇಲೆ ನಾನು ಮುಂದೆ ಬರುವಂತಹದ್ದು CFS ಮುಖಾಂತರ ಬರ್ತೀನಿ ಸ್ಟೂಡೆಂಟ್ಸ್. CFS ಮುಖಾಂತರ ಬರ್ತೀನಿ. ಓಕೆ, ಈಗ ನೋಡೋಣ ಯಾವುದ್ರ ಬಗ್ಗೆ. 54F ಏನು ಹೇಳುತ್ತೆ ಅನ್ನೋಬಿಟ್ಟಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. 54F 54F ಹೇಗೆ ಸಿಗುತ್ತೆ, ಯಾರಿಗೆ ಸಿಗುತ್ತೆ, ಏನೇನು ಕಂಡೀಷನ್ಸ್ ಇದೆ? 54F ಅನ್ನೋದು ಇಂಡಿವಿಜುವಲ್ಗೆ ಹಾಕ್ಕೊಳ್ಳಿ ಅಥವಾ HUFಗಾಗಿ, ಇವರಿಬ್ಬರಿಗೆ ಮಾತ್ರ ಸಿಗುತ್ತೆ. 54F ಅನ್ನೋದು ಸಿಗೋದು ಒಂದು ಇಂಡಿವಿಜುವಲ್ ಸಿಗುತ್ತೆ, ಇಲ್ಲಾಂದ್ರೆ HUFಗೆ ಸಿಗುತ್ತೆ. ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿ. ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಎಕ್ಸೆಪ್ಟ್ ರೆಸಿಡೆನ್ಷಿಯಲ್ ಹೌಸ್. ರೆಸಿಡೆನ್ಷಿಯಲ್ ಹೌಸ್ನ ಬಿಟ್ಟು ಬೇರೆ ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿ, ಆ ಸೇಲ್ ಮಾಡಿರೋದ್ರಿಂದ ಬಂದಿರುವಂತಹ ನೆಟ್ ಸೇಲ್ ಕನ್ಸಿಡರೇಷನ್ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಇದು ನೆಟ್ ಸೇಲ್ ಕನ್ಸಿಡರೇಷನ್ನ ಅವನೇನಾದರೂ ಒಂದು ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದ್ರೆ ಅವನಿಗೆ 54F ಸಿಗುತ್ತೆ. ರಿಪೀಟ್ ಮಾಡ್ತೀನಿ ನೋಡಿ. ಯಾರಿಗೆ ಸಿಗುತ್ತೆ? ಒಂದು ಇಂಡಿವಿಜುವಲ್ ಸಿಗ್ಬೋದು, ಇನ್ನೊಂದು HUF ಸಿಗ್ಬೋದು. ಏನು ಮಾಡಿದ್ರೆ ಸಿಗುತ್ತೆ? ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ, ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಬೇಕು. ಅಲ್ಲಿ ಕಂಡೀಷನ್ ಏನು? ಎಕ್ಸೆಪ್ಟ್ ರೆಸಿಡೆನ್ಷಿಯಲ್ ಹೌಸ್. ಏನು ಮಾಡಬೇಕು? ಬಂದಿರುವಂತಹ ನೆಟ್ ಸೇಲ್ ಕನ್ಸಿಡರೇಷನ್, ಮೋಸ್ಟ್ ಬ್ಯೂಟಿಫುಲ್ ಪಾಯಿಂಟ್ ತಲೆ ಒಳಗಡೆ ಇಟ್ಕೊಬೇಕಾಗಿರೋದು ಸ್ಟೂಡೆಂಟ್ಸ್. ನೆಟ್ ಸೇಲ್ ಕನ್ಸಿಡರೇಷನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅವನು. ಒಂದು ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇದಾರು ಮಾಡ್ರಿ ಅಥವಾ ಕನ್ಸ್ಟ್ರಕ್ಷನ್ ಆದ್ರು ಮಾಡ್ರಿ, ನಿಮಗೆ 54F ಸಿಗುತ್ತೆ.
ಯಾಕೆ ಸರ್ ರೆಸಿಡೆನ್ಷಿಯಲ್ ಹೌಸ್ ಬಿಟ್ಟು ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್ ಅಂತ ಹೇಳ್ತಾನೆ ಅಂತಂದರೆ, ನಿಮಗೆ ಜ್ಞಾಪಕ ಇರಬೇಕು, ಒಂದು ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ ಮತ್ತೊಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದ್ರೆ ಅವನಿಗೆ ಏನು ಸಿಗುತ್ತೆ? 54 ಎಕ್ಸಂಪ್ಷನ್ ಸಿಗುತ್ತೆ. 54 ಎಕ್ಸಂಪ್ಷನ್ ಸಿಗುತ್ತೆ. ಒಂದು ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ ಮತ್ತೊಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದ್ರೆ ಅವನಿಗೆ 54 ಎಕ್ಸಂಪ್ಷನ್ ಸಿಗುತ್ತೆ. ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೀವು ಜ್ಞಾಪಕ ಇಟ್ಕೊಳ್ಳಿ ಮತ್ತು ಇದೆ ಅಂತ ಅನ್ಕೊತೀನಿ. 54 ಆಗಲಿ, 54B ಆಗಲಿ, 54D ಆಗಲಿ, 54EC ಆಗಲಿ, 54EE ಆಗಲಿ, ಈ ಎಲ್ಲ ಎಕ್ಸಂಪ್ಷನ್ಸು ನೀವು ಮಾಡ್ತಾ ಇದ್ದೀರೇನು, ಒಂದು ಯಾವುದೇ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ ಬಂದಿರುವಂತಹ ಕ್ಯಾಪಿಟಲ್ ಗೇನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ನ ಸೇಲ್ ಮಾಡಿ ಬಂದಿರುವಂತಹ ಕ್ಯಾಪಿಟಲ್ ಗೇನ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವುದೇ ಎಕ್ಸಂಪ್ಷನ್ ತಗೊಂಡ್ರು ನಾವು ಬಂದಿರುವಂತಹ ಕ್ಯಾಪಿಟಲ್ ಗೇನ್ನ ಎಕ್ಸಂಪ್ಷನ್ನ ಪಡಿಬೇಕು ಅಂದರೆ ಕ್ಯಾಪಿಟಲ್ ಗೇನ್ನ ಅವನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಕ್ಸಂಪ್ಷನ್ ಸಿಗೋದು. ಆದರೆ ಇಲ್ಲಿ ಹೇಳ್ತಾ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನೆಟ್ ಸೇಲ್ ಕನ್ಸಿಡರೇಷನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಒಂದು ಉದಾಹರಣೆ ತಗೊಂತೀನಿ ಸ್ಟೂಡೆಂಟ್ಸ್, ಒಂದು ರೆಸಿಡೆನ್ಷಿಯಲ್ ಹೌಸ್ ಇದೆ, ಅದನ್ನು ಸೇಲ್ ಮಾಡ್ತಾ ಇದ್ದಾನೆ. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಯಾವುದು? ರೆಸಿಡೆನ್ಷಿಯಲ್ ಹೌಸ್ದು. ಸೇ ಫಾರ್ ಎಕ್ಸಾಂಪಲ್ 50 lakhs. ಲೆಸ್ ಸೇಲ್ ಕನ್ಸಿಡರೇಷನ್ ಏನು ಇಲ್ಲ ಅಂತ ಅನ್ಕೋಣ, 50 lakh. ಇದನ್ನೇನಂತ ಕರಿತೀರ ನೀವು? ನೆಟ್ ಸೇಲ್ ಕನ್ಸಿಡರೇಷನ್ ಅಂತ ಕರಿತೀರ. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೇ ಫಾರ್ ಎಕ್ಸಾಂಪಲ್ 40 lakhs ಅಂತ ಅನ್ಕೋಣ. ಹಾಗಾದ್ರೆ ಬರೋದೆಷ್ಟು? 10 lakh. ಈ 10 lakhನ ಏನಂತ ಕರಿತೀರ ನೀವು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀರ. ಈ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಅವನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲೆಸ್ ಎಕ್ಸಂಪ್ಷನ್. ಏನ ಸೇಲ್ ಮಾಡಿರೋದು? ರೆಸಿಡೆನ್ಷಿಯಲ್ ಹೌಸ್ನ. ಮತ್ತೊಂದು ರೆಸಿಡೆನ್ಷಿಯಲ್ ಹೌಸ್ ಪರ್ಚೇಸ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಅವಾಗ ಏನು ಸಿಗುತ್ತೆ? 54 ಸಿಗುತ್ತೆ. ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಸಿಗುತ್ತೆ. ಏನು ಮಾಡ್ತಾನವನು? ಪರ್ಚೇಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್. 10 ಲಕ್ಷ ಬೆಲೆ ಬಾಳುವಂತಹ ಕ್ಯಾಪಿಟಲ್ ಗೇನ್ನ ಅವನೇನು ಮಾಡ್ತಾ ಇದ್ದಾನೆ? ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾನೆ. 10 ಲಕ್ಷನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು 10 ಲಕ್ಷ ಎಕ್ಸಂಪ್ಷನ್ ಸಿಗುತ್ತೆ. ಅಥವಾ 12 ಲಕ್ಷ ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅಂದ್ಕೊಳ್ಳಿ. ಅವಾಗ ಏನಿದೆ ಪ್ರಾವಿಷನ್? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ ಇನ್ವೆಸ್ಟ್ಮೆಂಟ್ ಇನ್ ರೆಸಿಡೆನ್ಷಿಯಲ್ ಹೌಸ್ ವಿಚ್ ಎವರ್ ಈಸ್ ಲೋಯರ್. ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇರೋದು 10 ಲಕ್ಷ, ಇನ್ವೆಸ್ಟ್ಮೆಂಟ್ ಮಾಡಿರೋದವನು 12 ಲಕ್ಷ, ವಿಚ್ ಎವರ್ ಈಸ್ ಲೋಯರ್ ಅಂದರೆ 10 lakh. ಹಾಗಾದರೆ ಏನಾಗಿರುತ್ತೆ? ನಿಲ್ ಆಗಿರುತ್ತೆ. ಯಾವ ಕೇಸ್ ಹೇಳ್ತಾ ಇರೋದು ನಾನು? 54 ಬಗ್ಗೆ ಮಾತಾಡಿದ್ದು. 54 ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54. ಅದೇ 54F ಕ್ಲೈಮ್ ಮಾಡಬೇಕು ಅಂತ ತಂದಾಗ 54F ಕ್ಲೈಮ್ ಮಾಡಬೇಕು ಅಂದಾಗ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ನಾನು ಮೊದಲೇ ಹೇಳಿದ್ದೀನಿ, ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದ್ರೆ ಅವನಿಗೆ 54 ಸಿಗುತ್ತೆ. ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದ್ರೆ ಅವನಿಗೆ 54 ಸಿಗುತ್ತೆ. ಅದೇ ಅಕಸ್ಮಾತ್ ಅವನು ಗೋಲ್ಡ್ ಅನ್ಕೋಣ, ಏನು ಗೋಲ್ಡ್ನ ಸೇಲ್ ಮಾಡ್ತಾನೆ. ಸೇ ಫಾರ್ ಎಕ್ಸಾಂಪಲ್ ಸೇಮ್ 50 lakhs. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲ ಅಂತ ಅನ್ಕೋಣ, 50 lakhs. ಇದನ್ನೇನಂತ ಕರಿತೀರಾ? ನೆಟ್ ಸೇಲ್ ಕನ್ಸಿಡರೇಷನ್. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೇ ಫಾರ್ ಎಕ್ಸಾಂಪಲ್ 40 lakhs ತಗೊಂತೀನಿ. ಎಷ್ಟು ಬರುತ್ತೆ? 10 lakhs ಬರುತ್ತೆ. ಹಾಗಾದರೆ
ಇದನ್ನೇನಂತ ಕರಿತೀರಾ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಗೋಲ್ಡ್ನ ಸೇಲ್ ಮಾಡಿ, ಏನನ್ನು ಸೇಲ್ ಮಾಡಿ? ಗೋಲ್ಡ್ನ ಸೇಲ್ ಮಾಡಿ ಅವನೇನು ಮಾಡ್ತಾ ಇದ್ದಾನೆ? ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ನಾನು ಏನೇ ಹೇಳಿದೆ? ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್. ರೆಸಿಡೆನ್ಷಿಯಲ್ ಹೌಸ್ ಅಲ್ಲ ಇದು. ಓಕೆ, ಹಾಗಾದ್ರೆ ರೆಸಿಡೆನ್ಷಿಯಲ್ ಹೌಸ್ನ ಅವನು ಸೇಲ್ ಮಾಡಿಲ್ಲ. ಅವನು ಇನ್ನೇನು ಸೇಲ್ ಮಾಡ್ತಾ ಇದ್ದಾನೆ? ಗೋಲ್ಡನ್ ಸೇಲ್ ಮಾಡ್ತಾ ಇದ್ದಾನೆ. ಇದರಿಂದ ಅವನೇನು ಮಾಡ್ತಾ ಇದ್ದಾನೆ? ಅವನು ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಹಾಗಾದರೆ ಲೆಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54F. 54F ಕ್ಲೈಮ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ 54Fನ ಅವನು ಕ್ಲೈಮ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಯಾವ ರೀತಿಯಾಗಿರುತ್ತೆ ಅಂದರೆ, ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಅಂತಂದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಕೇಳಿಸ್ಕೊಳ್ಳಿ ಸರಿಗೆ. ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟಿದೆಯೋ ಅಷ್ಟನ್ನೂ ಅವನೇನಾದರೂ, ನೆಟ್ ಸೇಲ್ ಕನ್ಸಿಡರೇಷನ್ ಎಷ್ಟಿದೆಯೋ ಅಷ್ಟನ್ನೂ ಅವನೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನು ಬಂದಿದೆಯೋ ಆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಷ್ಟು ಕೂಡ ಎಕ್ಸಂಪ್ಟ್ ಆಗುತ್ತೆ. ಅಂದ್ರೆ ಅರ್ಥ ಪ್ರಪೋರ್ಷನೇಟ್ ಆಗುತ್ತೆ. ಅಂದ್ರೆ ಅರ್ಥ ಏನು? ಅದಕ್ಕೊಂದು ಫಾರ್ಮುಲಾ ಇದೆ. ಇದು ನೋಡ್ರಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಇದು ಡಿವೈಡೆಡ್ ಬೈ ಇದು. ತಲೆ ಬಗ್ಸ್ಕೊಂಡಿದ್ರೆ ಗೊತ್ತಾಗಲ್ಲ ಸ್ಟೂಡೆಂಟ್ಸ್. ಮತ್ತೆ ಇನ್ನೊಂದ್ಸಲಿ ಎಲ್ಲೋ ಶೇಡ್ ಕೊಡ್ತಾ ಇದ್ದೀನಿ ಈಗ. ಇದು ಡಿವೈಡೆಡ್ ಬೈ ಇದು. ಇದು ಅಂದ್ರೆ ಯಾವುದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಡಿವೈಡೆಡ್ ಬೈ ಇದು ಅಂದ್ರೆ ಯಾವುದು? ನೆಟ್ ಸೇಲ್ ಕನ್ಸಿಡರೇಷನ್. ಕೆಲವರು ಫಾರ್ಮುಲಾಸ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಅದಕ್ಕೋಸ್ಕರ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇದು ಡಿವೈಡ್ ಬೈ ಇದು. ಹಾಗಾದ್ರೆ ಇದು ಅಂದ್ರೇನು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡಿವೈಡೆಡ್ ಬೈ ಇದು ಅಂದ್ರೆ ಅರ್ಥ ಏನು? ನೆಟ್ ಸೇಲ್ ಕನ್ಸಿಡರೇಷನ್. ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಅಮೌಂಟ್ ಇನ್ವೆಸ್ಟೆಡ್. ಇದು ಡಿವೈಡ್ ಬೈ ಇದು ಅಂತಂದ್ರೆ 10 lakh ಡಿವೈಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ 50 lakh ಇಂಟು ಅಮೌಂಟ್ ಇನ್ವೆಸ್ಟೆಡ್. ಉದಾಹರಣೆಗೆ ಒಂದು 25 lakh ಅಂತ ಅನ್ಕೋಣ. ನಾನಿಲ್ಲಿ ಕಂಪ್ಯಾರಿಸನ್ಗೋಸ್ಕರ ಇಲ್ಲಿ 54 ಮಾಡಿದ್ದೀನಿ ನೋಡಿ. ಇಲ್ಲಿರೋ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು? 10 lakh. ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದೆಷ್ಟು? 25 lakhs. ಬಿ ಕೇರ್ಫುಲ್ ಸ್ಟೂಡೆಂಟ್ಸ್. ಇರೋ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇರೋದು 10 lakhs. ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ರೆಸಿಡೆನ್ಷಿಯಲ್ ಹೌಸಲ್ಲಿ 25 lakhs. ಅಂದ್ರೆ ಅರ್ಥ 54 ಕೇಸ್ನಲ್ಲಿ ಆಗಿದ್ರೆ ಫುಲ್ಲು ಎಕ್ಸಮ್ಟ್ ಆಗಿಬಿಡೋದು. ಆದರೆ 54F ಏನಂತ ಹೇಳ್ತಾ ಇದೆ ಅಂದರೆ ಪ್ರಪೋರ್ಷನೇಟ್ ಆಗಿ ಕ್ಲೈಮ್ ಮಾಡ್ರಿ. ಪ್ರಪೋರ್ಷನೇಟ್ ಅಂತಂದಾಗ ಅಂದ್ರೆ ಬರೋದು 5 lakh. ರಿಮೈನಿಂಗ್ 5 lakh ಟ್ಯಾಕ್ಸಬಲ್ ಆಗಿರುತ್ತೆ. ರಿಮೈನಿಂಗ್ 5 lakh ಏನಾಗಿರುತ್ತೆ? ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಸರ್ ಏನು ಹೇಳಿದ್ರು ಸರಿಗೆ ಅರ್ಥ ಆಗಲಿಲ್ಲ ಸರ್. ನೋಡಿ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಬ್ಲೂ ಶೇಡ್ ತಗೊಂತೀನಿ, ಅರ್ಥ ಆಗಲಿ ಅಂದ್ಬಿಟ್ಟಿದೆ. 50 ಲಕ್ಷ ರೂಪಾಯಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವನಿಗೆ 10 ಲಕ್ಷ ಸಿಗುತ್ತೆ. ಇವನು 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10 ಲಕ್ಷ ಫುಲ್ಲು ಸಿಗೋದು. ಆದರೆ ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದೆಷ್ಟು? ಬರೀ 25 ಲಕ್ಷ. 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವನಿಗೆ 10 ಲಕ್ಷ ಸಿಗುತ್ತೆ. ಆದರೆ ಅವನು ಮಾಡ್ತಾ ಇರೋದೇ 25 ಲಕ್ಷ. ಅಂದರೆ 50 ಲಕ್ಷದಲ್ಲಿ 25 ಲಕ್ಷ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ. ಅಂದರೆ 50 ಲಕ್ಷದಲ್ಲಿ 25 ಲಕ್ಷ ಅಂದರೆ ಎಷ್ಟು? 50 ಲಕ್ಷದಲ್ಲಿ 25 ಲಕ್ಷ ಅಂದರೆ ಎಷ್ಟು? ಅರ್ಧ. ಅಂದ್ರೆ ಅರ್ಥ ಏನು? 10 ಲಕ್ಷದಲ್ಲಿ ಅರ್ಧ ಮಾತ್ರ ಸಿಗೋದು ನಿಮಗೆ. ಅದೇ 5 ಲಕ್ಷ. ಅದೇ ಇನ್ನೊಂದು ಉದಾಹರಣೆ ಏನಾದ್ರು ಕೊಡೋದೇ ಆದರೆ, ಇನ್ನೊಂದು ಉದಾಹರಣೆ ತಗೊಂತೀನಿ ನೋಡಿ. ಅಲ್ಲ ಹಾಗೇನೆ ಇದೇ ಸೇಮ್ 10 lakh LTCG. 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಅನ್ಕೊಳ್ಳಿ. 54 ಏನಾಗಿತ್ತು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇರೋದು 10 ಲಕ್ಷ. ಹೊಸ ರೆಸಿಡೆನ್ಷಿಯಲ್ ಹೌಸ್ 10 ಲಕ್ಷ ಕೊಂಡ್ಕೊಂಡ್ರೆ 10 ಲಕ್ಷ ಎಕ್ಸಮ್ಟ್ ಆಗ್ಬಿಡೋದು. ಹೌದೋ ಇಲ್ವೋ? ಹೌದು, ಆಬ್ವಿಯಸ್ಲಿ ಕರೆಕ್ಟ್. ಆದರೆ ಇಲ್ಲಿ ನಾನು 54F ಕ್ಲೈಮ್ ಮಾಡುವಾಗ
ನಾವೇನು ಮಾಡಬೇಕಾಗಿರುತ್ತೆ, 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10 ಲಕ್ಷ ಎಕ್ಸೆಂಪ್ಟ್ ಆಗ್ತದೆ. ನಾನು ಮಾಡಿರೋದು ಬರೀ ಎಷ್ಟು ಮಾತ್ರ ಮಾಡಿರೋದು, 50 ಲಕ್ಷದಾಗ 10 ಲಕ್ಷ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಅಂದರೆ ಇದು ಡಿವೈಡ್ ಬೈ ಇದು, ಇದು ಡಿವೈಡ್ ಬೈ ಇದು, ಅಂದರೆ 10 ಲಕ್ಷ ಡಿವೈಡ್ ಬೈ 50 ಲಕ್ಷ ಇಂಟು ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು ಇವಾಗ ಎಷ್ಟು ಅಂತ ಈಗೆಲ್ಲ ಜಸ್ಟ್ ಹೇಳಿದೆ, ಓನ್ಲಿ 10 ಲ್ಯಾಕ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಹಾಗಾದರೆ ಡಿವೈಡ್ ಮಾಡಿದ್ರ ಅಂತಂದರೆ ಬರೋದು 10 5 5 5 2 ಲಕ್ಷ ರೂಪಾಯಿ ಮಾತ್ರ, 2 ಲಕ್ಷ ರೂಪಾಯಿ ಮಾತ್ರ ಏನಾಗಿರುತ್ತೆ, ಡಿಡಕ್ಷನ್ ಸಿಗುತ್ತೆ ಅಂತಂದರೆ ಇನ್ನು 8 ಲಕ್ಷ ರೂಪಾಯಿಯಷ್ಟು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಾನು ಮಾಡಿದ್ದೆಷ್ಟು, ಓನ್ಲಿ 10 ಲ್ಯಾಕ್, ಅಂದ್ರೆ ಅರ್ಥ 20% ಅಷ್ಟೇ. ಅಂದರೆ 10 ಲಕ್ಷದಲ್ಲಿ 20% ಅಷ್ಟು 2 ಲ್ಯಾಕ್ಸ್ ಅಷ್ಟೇ, ನಾನು ಪ್ರಪೋರ್ಷನೇಟ್. ಅದೇ ಅಕಸ್ಮಾತ್ ಏನಾದರೂ ಇನ್ನೊಂದು ಎಕ್ಸಾಂಪಲ್ ಏನಾದ್ರು ತಗೊಂಡ್ರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದೇನೆ 10 ಲ್ಯಾಕ್ ಇದೆ ಅಂದ್ಕೊಳ್ಳಿ, ಇದು ಡಿವೈಡ್ ಬೈ ಇದು ಅಂತಂದರೆ 10 ಲ್ಯಾಕ್ ಡಿವೈಡ್ ಬೈ 50 ಲ್ಯಾಕ್ ಇಂಟು ನಾನು 50 ಲ್ಯಾಕ್ ಫುಲ್ಲು ಇನ್ವೆಸ್ಟ್ಮೆಂಟ್ ಮಾಡಿ, ಹೊಸ ಮನೆ ನಾನು ಎಷ್ಟಕ್ಕೆ ತೊಗೊಂಡಿದ್ದೀನಿ, 50 ಲ್ಯಾಕಿಗೆ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಹೊಸ ಮನೆ ಎಷ್ಟಕ್ಕೆ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ, 50 ಲ್ಯಾಕಿಗೆ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. 50 ಲ್ಯಾಕ್ ಹೋಯ್ತು, ಇನ್ನು ಉಳಿಯೋವಂಥದ್ದು ಇನ್ನೆಷ್ಟು, 10 ಲ್ಯಾಕ್. ನೀವು ಕ್ಯಾಲ್ಕುಲೇಟ್ರಲ್ಲಿ ಮಾಡುವಾಗ ಹಿಂಗೆಲ್ಲ ಹೊಡ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ, ತಲೆ ಕೂದಲೆಲ್ಲ ಉದುರೋಗಿ ಬಿಡುತ್ತೆ. ನೀವು ಕ್ಯಾಲ್ಕುಲೇಟ್ರಲ್ಲಿ 10 ಲ್ಯಾಕ್ ಇಂಟು 50 ಲ್ಯಾಕ್ ಡಿವೈಡ್ ಬೈ 50 ಲ್ಯಾಕ್, ಇಲ್ಲಾದರೆ 10 ಲ್ಯಾಕ್ ಇಂಟು 10 ಲ್ಯಾಕ್ ಡಿವೈಡ್ ಬೈ 50 ಲ್ಯಾಕ್, ಅಥವಾ 10 ಲ್ಯಾಕ್ ಡಿವೈಡ್ ಬೈ 50 ಲ್ಯಾಕ್ ಇಂಟು 10 ಲ್ಯಾಕ್, ಆ ರೀತಿ ಬೇಕಾದ್ರೂ ಮಾಡ್ಬೋದು ನೀವು. ಓಕೆ, ಹಾಗಾದ್ರೆ ಇಲ್ಲೇನಾಯ್ತು ನೋಡಿ, 50 ಲ್ಯಾಕ್ ಇಂಟು 10 ಲ್ಯಾಕ್ ಡಿವೈಡ್ ಬೈ 50 ಲ್ಯಾಕ್ ಅನ್ನೋ ಬರೋದು 10 ಲ್ಯಾಕ್. ಹಾಗಾದ್ರೆ ನಿಲ್, ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ನಿಲ್. ಹಾಗಾದರೆ ನಿಮ್ಗಿಲ್ಲಿ ಅರ್ಥ ಆಯಿತು ಅಂತ ಅಂದ್ಕೊಂಡೆ ಸ್ಟೂಡೆಂಟ್ಸ್. 3 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಂದರೆ ಉದ್ದೇಶ ಇರೋದು ಇಷ್ಟೇನೆ, ಪ್ರಪೋರ್ಷನೇಟಾಗಿ ಕ್ಲೈಮ್ ಮಾಡಬೇಕು ಅಂದರೆ ಇದು ಡಿವೈಡ್ ಬೈ ಇದು, ಇದು ಡಿವೈಡ್ ಬೈ ಇದು ಅಂತಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡಿವೈಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಇದು ಡಿವೈಡ್ ಬೈ ಇದು ಅಂತ ಉಲ್ಟಾ ಬಂದ್ಬಿಟ್ಟಿರ, ಬಿ ಕೇರ್ಫುಲ್. ಇದು ಡಿವೈಡ್ ಬೈ ಇದು, ಅದಕ್ಕೋಸ್ಕರನೇ ಹಲವಾರು ಸಲ ಡ್ರಾ ಮಾಡ್ತಾ ಇದ್ದೀನಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೂ ಅರ್ಥ ಆಗ್ಬಿಡುತ್ತೆ. ಅದೇ ಮಾಮೂಲಿ ಆ್ಯಸ್ ಯೂಶುವಲ್ ಬಂದ್ಬಿಡುತ್ತೆ. ಇಲ್ಲಾಂದರೆ ಫಾರ್ಮುಲಾ ತಲೆಗಿಟ್ಕೊಳ್ಳಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡಿವೈಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಅಮೌಂಟ್ ಇನ್ವೆಸ್ಟ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡಿವೈಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಅಮೌಂಟ್ ಇನ್ವೆಸ್ಟೆಡ್, ಪ್ರಪೋರ್ಷನೇಟಾಗಿ ಕ್ಲೈಮ್ ಮಾಡಬೇಕು. ಅಂದರೆ ನಾನು ಹೇಳ್ತಾ ಇರುವಂಥ ಪಾಯಿಂಟ್ 54F ಯಾವಾಗ ಸಿಗುತ್ತೆ ಅಂದರೆ, 54F ಯಾವಾಗ ಸಿಗುತ್ತೆ ಅಂತಂದರೆ, ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಎಕ್ಸೆಪ್ಟ್ ರೆಸಿಡೆನ್ಷಿಯಲ್ ಹೌಸ್, ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಎಕ್ಸೆಪ್ಟ್ ರೆಸಿಡೆನ್ಷಿಯಲ್ ಹೌಸ್ ನ ಟ್ರಾನ್ಸ್ಫರ್ ಮಾಡಿ ಒಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಬೇಕು ಅಥವಾ ಕನ್ಸ್ಟ್ರಕ್ಷನ್ ಮಾಡಬೇಕು. ಯಾವುದರಿಂದ ನೋಡ್ರಿ, ಅದು ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್. ಟ್ರಾನ್ಸ್ಫರ್ ಏನೋ ಮಾಡಿದ್ರಿ, ಆ ಟ್ರಾನ್ಸ್ಫರ್ ಮಾಡಿ ಬಂದಿರುವಂತಹ ನೆಟ್ ಸೇಲ್ ಕನ್ಸಿಡರೇಷನ್ ಇಂದ ಮಾಡಿ ಅಂತ ಹೇಳ್ತಿರೋದು. 54, 54B, 54D, 54EC, 54EE ಇವೆಲ್ಲ ಏನು ಹೇಳುತ್ತೆ, ಬಂದಿರುವಂತಹ ಕ್ಯಾಪಿಟಲ್ ಗೇನ್ ಇಂದ ಹೊಸ ಅಸೆಟ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾನೆ. ಅಲ್ಲಿ ಫುಲ್ ಎಕ್ಸಂಪ್ಷನ್ ಸಿಗ್ಬಿಡುತ್ತೆ. ಆದರೆ 54F ಸಿಗಬೇಕು ಅಂದರೆ ಅವನು ನೆಟ್ ಸೇಲ್ ಕನ್ಸಿಡರೇಷನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಕಂಡೀಷನ್ಸ್ ಏನು ಸಾ, ಅದಕ್ಕೆ ಕಂಡೀಷನ್ಸ್ ಏನಿದೆ ಅಂತಂದರೆ, ಆಸ್ ಯೂಶುವಲ್ 54ನಲ್ಲಿ ಹೇಳಿರೋ ಹಾಗೇನೆ, ಸೇ ಫಾರ್ ಎಕ್ಸಾಂಪಲ್ 10, 10, 18 ನಿಮ್ಮ ಪ್ರಿವಿಯಸ್ ಇಯರ್ 2018-19
ಈ ಡೇಟ್ನಲ್ಲಿ ಸೇಲ್ ಆಗಿದೆ. ಸೇ ಫಾರ್ ಎಕ್ಸಾಂಪಲ್ ಗೋಲ್ಡ್ ಅಂತ ಅನ್ಕೊಂತೀನಿ. ಗೋಲ್ಡ್ನ ಸೇಲ್ ಮಾಡಿದೆ. ಈ ಡೇಟಲ್ಲಿ ಸೇಲ್ ಮಾಡಿದ್ದೀರಾ. ಈ ಡೇಟ್ನಿಂದ 1 ವರ್ಷದ ಒಳಗಾಗಿ ಅಂದ್ರೆ 10/10/17 10/10/17 ಇಲ್ಲಿವರೆಗೂ ಅಂದ್ರೆ ಎಷ್ಟು, 1 ಇಯರ್ನ ಒಳಗಾಗಿ ಅಂದ್ರೆ ಹಿಂದಿನ 1 ವರ್ಷದ ಒಳಗಾಗಿ, ಅಥವಾ 1 ವರ್ಷ 2 ವರ್ಷ, ಇಲ್ಲಿಂದ +1 +2, ಮುಂದಿನ 2 ವರ್ಷದ ಒಳಗಾಗಿ ಏನ್ ಮಾಡ್ಬೇಕಾಗಿರುತ್ತೆ, ಅವನು ಪರ್ಚೇಸ್ ಮಾಡಬೇಕಾಗಿರುತ್ತೆ. ರೆಸಿಡೆನ್ಷಿಯಲ್ ಅವನು ಪರ್ಚೇಸ್ ಮಾಡೋಕ್ಕೆ ಕಂಡೀಷನ್ ಏನು, ಹಿಂದಿನ 1 ವರ್ಷದ ಒಳಗಾಗಿ ಅಥವಾ ಮುಂದಿನ 2 ವರ್ಷದ ಒಳಗಾಗಿ ಅವನೇನ್ ಮಾಡಬೇಕು, ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಬೇಕು. ಅದೇನೆ ಅಕಸ್ಮಾತ್ ಏನಾದರೂ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೆ ಮುಂದಿನ 3 ವರ್ಷದ ಒಳಗಾಗಿ ಕನ್ಸ್ಟ್ರಕ್ಷನ್ ಮಾಡಿರಬೇಕು. ಸೇಮ್ ಆಸ್ ಇಟ್ ಈಸ್. ಟ್ರಾನ್ಸ್ಫರ್ ಮಾಡಿರುವಂತಹ ಹಿಂದಿನ 1 ವರ್ಷದ ಒಳಗಾಗಿ ಅಥವಾ ಮುಂದಿನ 2 ವರ್ಷದ ಒಳಗಾಗಿ ಪರ್ಚೇಸ್ ಮಾಡಿರಬೇಕು, ಅಥವಾ ಮುಂದಿನ 3 ವರ್ಷದ ಒಳಗಾಗಿ ಕನ್ಸ್ಟ್ರಕ್ಷನ್ ಮಾಡಿರಬೇಕು. ಆಗ ಅವನಿಗೇನು ಸಿಗುತ್ತೆ, 54F ಸಿಗುತ್ತೆ. ಸರ್, ನಮ್ಮ ಪ್ರೀವಿಯಸ್ ಇಯರ್ 1819 ಸರ್, ನಮ್ಮ ಪ್ರೀವಿಯಸ್ ಇಯರ್ 1819, ಮುಂದಿನ 2 ವರ್ಷದ ಒಳಗಾಗಿ ಅಂತಂದ್ರೆ 10/10/20, 3 ವರ್ಷದ ಒಳಗಾಗಿ ಅಂತಂದ್ರೆ 10/10/21. 21ನೇ ಇಸ್ವಿವರೆಗೂ ನಮಗೆ ಟೈಮ್ ಇದೆ ಸರಿ, ಅಲ್ಲಿವರೆಗೂ ನಮ್ಮ ಕೈನಲ್ಲೇ ಇಟ್ಕೊಂಡಿರ್ಬೇಕಾ ಸರ್ ಕ್ಯಾಶು ಅಂದ್ರೆ ನೋ, ನೆವರ್. ಹಾಗಾದ್ರೆ ಯಾವ ಡೇಟಿಗೆ ಸರಿಯಾಗಿ ನಿಮ್ಮ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್, ನಿಮ್ಮ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಯಾವುದು? ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್, ಯು ಆರ್ ರೈಟ್, 31st July 2019. 31st July 2019ಗೆ ನೀವು ಫರ್ನಿಶ್ ಮಾಡಿಬಿಡ್ಬೇಕು. 31st July 2019 ಅಷ್ಟೊತ್ತಿಗೆ ನೀವೇನು ಮಾಡಬೇಕು, ನಿಮ್ಮ ಇದು ಫರ್ನಿಶ್ ಮಾಡಿಬಿಡ್ಬೇಕು ಡೇಟ್ನ, ನಿಮ್ಮ ಇನ್ಕಮ್ಸ್. ಈ ಡೇಟ್ನ ಒಳಗಾಗಿ, ಯಾವ ಡೇಟ್ನ ಒಳಗಾಗಿ? ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ನ ಒಳಗಾಗಿ ನೀವೇನು ಮಾಡಬೇಕು, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ 1988 ಅಂದ್ಬಿಟ್ಟಿದೆ, ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ನಲ್ಲಿ ನೀವೇನು ಮಾಡಬೇಕಾಗಿರುತ್ತೆ, ಅಮೌಂಟ್ನ ಡೆಪಾಸಿಟ್ ಮಾಡಬೇಕು. ಆ ಡೆಪಾಸಿಟ್ನ ಈ ಡೇಟ್ ಒಳಗಾಗಿ ಏನಾದರೂ ಮಾಡಿದ್ರೆ ಆಸ್ ಇಟ್ ಈಸ್ 54F ಡಿಡಕ್ಷನ್ ಸಿಗುತ್ತೆ. ಈ ಡೇಟ್ ಒಳಗಾಗಿ ನೀವು ಮಾಡಿಲ್ಲ, ಈ ಡೇಟ್ ಆದ್ಮೇಲೆ ನೀವು ಮಾಡಿದ್ದೀರಾ ಅಂದ್ರೆ 54F ಡಿಡಕ್ಷನ್ ಸಿಗಲ್ಲ. ಜ್ಞಾಪಕಟ್ಕೊಳ್ಳಿ ಸ್ಟೂಡೆಂಟ್ಸ್, ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ 31st July 2019ನ ಒಳಗಾಗಿ ಏನು ಮಾಡಬೇಕು, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ 1988ನಲ್ಲಿ ಅವನೇನು ಮಾಡಬೇಕು, ಡೆಪಾಸಿಟ್ ಮಾಡಬೇಕು ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲಿ ಇಟ್ಟು, ಅವನಿಗೆ ಯಾವಾಗ ಬೇಕೋ ಕನ್ಸ್ಟ್ರಕ್ಷನ್ಗೆ ಹಾಕ್ಕೊಳ್ಳಿ, ಪರ್ಚೇಸ್ಗೋಸ್ಕರ ಹಾಕ್ಕೊಳ್ಳಿ, ಅವನೇನು ಮಾಡಬೇಕು, ಅಮೌಂಟ್ನ ಯುಟಿಲೈಸ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಈ ಡೇಟ್ 2 ವರ್ಷದವರೆಗೂ ಟೈಮ್ ಇರುತ್ತೆ, ಪರ್ಚೇಸ್ ಮಾಡೋದಕ್ಕೆ, ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಈ ಡೇಟ್ವರೆಗೂ ಅವನಿಗೆ ಟೈಮ್ ಲಿಮಿಟ್ ಇರುತ್ತೆ. ಈ ಡೇಟ್ನಲ್ಲಿ ಅವನೇನು ಮಾಡ್ಬೋದು,
ಆಬ್ವಿಯಸ್ಲಿ ಯುಟಿಲೈಸ್ ಮಾಡ್ಕೊಬಹುದು. ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ ಸ್ಟೂಡೆಂಟ್ಸ್. ಸೇಮ್ ಆಸ್ ಇಟ್ ಈಸ್. ಇಲ್ಲೊಂದು ಟ್ರಿಕ್ ಇದೆ. ಏನಿದೆ ಇಂಪಾರ್ಟೆಂಟ್ ಆಗಿ ನೀವು ನೋಟ್ ಡೌನ್ ಮಾಡ್ಕೊಬೇಕಾಗಿರೋದೇನು ಅಂತಂದ್ರೆ, ಒಂದೊಂದೇ ಪಾಯಿಂಟ್ ಹೇಳ್ಕೊಂಡು ಹೋಗ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಹೋಗಿ, ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ನ ಒಳಗಾಗಿ ಅಮೌಂಟ್ನ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಎಕ್ಸಂಪ್ಷನ್ ಸೆಕ್ಷನ್ 54 ಸಿಗುತ್ತೆ. ಅಕಸ್ಮಾತ್ ಡ್ಯೂ ಡೇಟ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಆದಮೇಲೆ ಏನಾದರೂ ಅಮೌಂಟ್ ಡೆಪಾಸಿಟ್ ಮಾಡಿದ್ರೆ ಯಾವುದೇ ಕಾರಣಕ್ಕಾಗಿ ನಿಮಗೆ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಸಿಗಲ್ಲ. ಪಾಯಿಂಟ್ ನಂಬರ್ 1. ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಒಳಗಾಗಿ ನೀವು ಏನು ಮಾಡಿದ್ದೀರಾ, ಡೆಪಾಸಿಟ್ ಮಾಡಿದ್ದೀರಾ, ಅದನ್ನು ಪರ್ಚೇಸ್ ಮಾಡುವಂತಹ ಪರ್ಪಸ್ಗೋಸ್ಕರ 2 ವರ್ಷದ ಒಳಗಾಗಿ ಅದನ್ನು ಯೂಸ್ ಮಾಡಿಬಿಡಬೇಕು, ಅಥವಾ ಮುಂದಿನ 3 ವರ್ಷದ ಒಳಗಾಗಿ ಕನ್ಸ್ಟ್ರಕ್ಷನ್ಗೋಸ್ಕರ ಯೂಸ್ ಮಾಡಿಬಿಡ್ಬೇಕು. ಅಕಸ್ಮಾತ್ ನೀವು 3 ವರ್ಷದ ಒಳಗಾಗಿ ನೀವು ಯೂಸ್ ಮಾಡಲಿಲ್ಲ ಅಂತಂತಂದ್ರೆ, ಯಾವ ವರ್ಷ 3 ಇಯರ್ಸ್ ಎಕ್ಸ್ಪೈರ್ ಆಗುತ್ತೋ, ಅಂದರೆ ನೋಡ್ರಿ ಇಲ್ಲಿ 10/10/2018 ಇದೆ, ಇಲ್ಲಿಂದ 3 ವರ್ಷ ಅಂದರೆ 10/10/2021. ಈ ಡೇಟ್ ಒಳಗಾಗಿ ಏನು ಮಾಡಿಬಿಟ್ಟಿರ್ಬೇಕು, ಅವನು ಯುಟಿಲೈಸ್ ಮಾಡಬೇಕು. ಈ ಡೇಟ್ ಆದಮೇಲೆ ಅವನೇನಾದರೂ ಯುಟಿಲೈಸ್ ಮಾಡಿದ್ರೆ, ಅಥವಾ ಈ ಡೇಟ್ಗಿಂತ ಮುಂಚೆ ಅವನು ಯುಟಿಲೈಸ್ ಮಾಡಿಲ್ಲ ಅಂದ್ರೆ ಅರ್ಥ ಏನು, ಅನ್ಯೂಟಿಲೈಸ್ ಮಾಡಿದ್ದಾನೆ. ಅಂದರೆ ಅನ್ಯೂಟಿಲೈಸ್ಡ್ ಅಮೌಂಟ್ ಏನಿದೆ, ಸುಮ್ಮನೆ ಉದಾಹರಣೆಗೆ 20 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದಾನೆ ಅಂತ ಅನ್ಕೋಣ, 20 lakh ಡೆಪಾಸಿಟ್ ಮಾಡಿದ್ದಾನೆ ಅಂತ ಅನ್ಕೋಣ. ಈ 20 lakh ಡೆಪಾಸಿಟ್ ಮಾಡಿದ್ದಾನೆ ಅಂತಂದ್ರೆ ಅವನು 10/10/2021 ಒಳಗಾಗಿ ಅವನೇನು ಮಾಡಿರ್ಬೇಕು, ಅವನು ಕನ್ಸ್ಟ್ರಕ್ಷನ್ಗೋಸ್ಕರ ಯೂಸ್ ಮಾಡಿಬಿಡ್ಬೇಕು ಅದನ್ನು. ಅಕಸ್ಮಾತ್ ಅವನು ಕನ್ಸ್ಟ್ರಕ್ಷನ್ಗೋಸ್ಕರ ಇದನ್ನು ಅವನು ಯೂಸ್ ಮಾಡಲಿಲ್ಲ ಅಂದರೆ ಎಷ್ಟು, ಉದಾಹರಣೆಗೆ 15 ಲಕ್ಷ ಯುಟಿಲೈಸ್ ಮಾಡ್ತಾನೆ ಅಂತ ಅನ್ಕೋಣ. ಹಾಗಾದರೆ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಇನ್ನು ಮಿಕ್ಕಿರುವಂಥ 5 ಲಕ್ಷ ಇದೆ ನೋಡ್ರಿ, ಈ 5 ಲಕ್ಷ ರೂಪಾಯಿ ಅಷ್ಟು ಯಾವ ವರ್ಷ ಎಕ್ಸ್ಪೈರ್ ಆಗುತ್ತೋ ಆ ವರ್ಷ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ಯಾಕ್ಸಬಲ್ ಆಗುತ್ತೆ. 5 lakhs ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಅದು ಜ್ಞಾಪಕ ಇರಲಿ. ಅದು ಕೂಡ ಪ್ರಪೋರ್ಷನೇಟ್ ಆಗಿ, ಅದು ಕೂಡ ಏನಾಗಿರುತ್ತೆ, ಪ್ರಪೋರ್ಷನೇಟ್ ಆಗಿ ಕ್ಲೈಮ್ ಮಾಡಬೇಕಾಗಿರುತ್ತೆ. ಏಕೆಂದರೆ 20 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದವನು 20 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರೋವಾಗ ಅವನಿಗೆ ಸಮ್ ಪ್ರಪೋರ್ಷನೇಟ್ ಅಷ್ಟೇ ಎಕ್ಸಂಪ್ಷನ್ ಸಿಕ್ಕಿದ್ದು. ಅವನಿಗೆ 15 ಲಕ್ಷ ಯುಟಿಲೈಸ್ ಮಾಡಿದ್ದಾನೆ ಅಂತಂದರೆ 15 ಲಕ್ಷದಷ್ಟು ಮಾತ್ರ ಅವನು ಡಿಡಕ್ಷನ್ ಸಿಗಬೇಕಾಗಿರೋದು. ಆದರೆ ಅವನು 5 ಲಕ್ಷ ರೂಪಾಯಿ ಯುಟಿಲೈಸ್ ಮಾಡಿಲ್ಲ ಅಂದರೆ 5 ಲಕ್ಷ ಅಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸಬಲ್ ಆಗಿರೋದಿಲ್ಲ. ಇದರಲ್ಲಿ ಪ್ರಪೋರ್ಷನೇಟ್ ಅಷ್ಟು ಮಾತ್ರ ಏನು, ಪ್ರಪೋರ್ಷನೇಟ್ ಅಷ್ಟು ಮಾತ್ರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಆಗಿ ಟ್ಯಾಕ್ಸಬಲ್ ಆಗುತ್ತೆ ಸ್ಟೂಡೆಂಟ್ಸ್. ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ಮುಂದಕ್ಕೆ ನಾನು ತಗೊಂಡು ಈ ಪ್ರಪೋರ್ಷನೇಟ್ ಯಾವ ರೀತಿ ಅನ್ನೋದನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಲಾಕಿಂಗ್ ಪೀರಿಯಡ್ ಈ ಹೊಸದಾಗಿ ಏನು, ಈಗ ನಾನು ಪಾಯಿಂಟ್ ನಂಬರ್ 3 ಹೇಳ್ತಿರೋದು, ಹೊಸದಾಗಿ ಏನು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದಾನೋ, ಪರ್ಚೇಸ್ ಮಾಡಿರೋ ಡೇಟಿಂದ, ಈಗ ಇಲ್ಲಿ ಪರ್ಚೇಸ್ ಮಾಡಿದ್ದಾನೆ ಅಂದ್ಕೊಳ್ಳಿ, ಈ ಪರ್ಚೇಸ್ ಮಾಡಿರೋ ಡೇಟ್ ಅಥವಾ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋ ಡೇಟಿಂದ ಅವನು 3 years ಕಾಲ ಅವನು ಸೇಲ್ ಮಾಡಬಾರ್ದು. ಸೇಮ್ ಆಸ್ ಇಟ್ ಈಸ್. ಯಾವಾಗ ಅವನು ಪರ್ಚೇಸ್ ಮಾಡಿರ್ತಾನೋ ಅಥವಾ ಕನ್ಸ್ಟ್ರಕ್ಟ್ ಮಾಡಿರ್ತಾನೋ ಅಲ್ಲಿಂದ 3 ವರ್ಷಗಳ ಕಾಲ ಆ ಒಂದು ರೆಸಿಡೆನ್ಷಿಯಲ್ ಹೌಸ್ನ ಅವನೇನು ಮಾಡಬಾರ್ದು, ಸೇಲ್ ಮಾಡಬಾರ್ದು. ಅಕಸ್ಮಾತ್ ಏನಾದ್ರು ಸೇಲ್ ಮಾಡಿದ್ರೆ ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್, ಜ್ಞಾಪಕ ಇಟ್ಕೊಳ್ಳಿ,
ರೆಸಿಡೆನ್ಷಿಯಲ್ ಹೌಸ್ಗೆ ಹೋಲ್ಡಿಂಗ್ ಪೀರಿಯಡ್ ಬಂದು 24 months, ಅಂದರೆ 2 years. ಇಲ್ಲಿ ಹೇಳ್ತಿರೋದು 3 years. 2 years ಒಳಗಡೆ, ಡೋಂಟ್ ಬಿ ಕನ್ಫ್ಯೂಸ್, 3 ವರ್ಷ ಇಟ್ಕೊಳ್ಳೇಬೇಕು. ಅಕಸ್ಮಾತ್ ಅವನು 24 months ಅಂದರೆ 2 years ಒಳಗಡೆ ಸೇಲ್ ಮಾಡಿದ್ರೆ, ಸೇಲ್ ಮಾಡಿದ್ದಕ್ಕೆ ಅದ್ರ ಮೇಲೆ ಅವನಿಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅರೈಸ್ ಆಗುತ್ತೆ. ಜೊತೆಗೆ ಆಲ್ರೆಡಿ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಏನು ಕ್ಲೈಮ್ ಮಾಡಿದನೋ ಅದೇನಾಗುತ್ತೆ, ಅದು ವಿತ್ಡ್ರಾ ಆಗುತ್ತೆ. ಅಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿ ಟ್ಯಾಕ್ಸಬಲ್ ಆಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ 2 years ಒಳಗಡೆ ಏನಾದ್ರು ಸೇಲ್ ಮಾಡಿಬಿಟ್ರೆ, ಆ ಸೇಲ್ ಮಾಡಿದ್ದಕ್ಕೆ ಅವನಿಗೆ ಆ ಅಸೆಟ್ ಮೇಲೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಅದೇ 2 years ಆದಮೇಲೆ ಏನಾದ್ರು ಸೇಲ್ ಮಾಡಿದ್ರೆ, ಸೇಲ್ ಮಾಡಿರೋದ್ರಿಂದ ಬಂದಿರೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್, ಅದ್ರ ಜೊತೆಗೆ ಆಲ್ರೆಡಿ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಏನು ಕ್ಲೈಮ್ ಮಾಡಿದ್ನೋ ಅದೇನಾಗುತ್ತದೋ ವಿತ್ಡ್ರಾ ಆಗುತ್ತೆ. ಅದು ಯಾವ ವರ್ಷ ಸೇಲ್ ಮಾಡ್ತಾನೋ ಆ ವರ್ಷ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿ ಟ್ಯಾಕ್ಸಬಲ್ ಆಗಿರುತ್ತೆ. ಇದು ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 4, ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ಏನು ಅಂತಂದ್ರೆ, ಇವಾಗ ಏನು ರೆಸಿಡೆನ್ಷಿಯಲ್ ಹೌಸ್ ಇದೆ ಅಂದ್ರೆ ಅರ್ಥ, ಮೋಸ್ಟ್ ಇಂಪಾರ್ಟೆಂಟ್, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ರೆಸಿಡೆನ್ಷಿಯಲ್ ಹೌಸ್ ಏನು ಪರ್ಚೇಸ್ ಮಾಡ್ತಾ ಇದ್ದಾನೆ ಅಥವಾ ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾನೆ, ಈ ಪರ್ಚೇಸ್ ಮಾಡಿರೋ ಹೌಸ್ ಅಥವಾ ಕನ್ಸ್ಟ್ರಕ್ಷನ್ ಮಾಡಿರೋ ಹೌಸ್ ನ ಜೊತೆಗೆ ಬೇರೆ ಹೌಸ್, ಒಂದು ಹೌಸ್ ಇರ್ಬೋದು. ಉದಾಹರಣೆಗೆ ಈ ಡೇಟ್ನಲ್ಲಿ ಅವನೇನು ಮಾಡ್ತಾ ಇದ್ದಾನೆ, ಸೇಲ್ ಮಾಡ್ತಾ ಇದ್ದಾನೆ. ಈ ಸೇಲ್ ಮಾಡಿರುವಂತಹ ಟೈಮ್ನಲ್ಲಿ ಅವನ ಹತ್ರ ಒಂದೇ ಒಂದು ಹೌಸ್ ಇರ್ಬೋದು ಅಥವಾ ಇಲ್ದಿರ ಇರ್ಬೋದು. ಅವಾಗ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಸಿಗುತ್ತೆ, 54F ಸಿಗುತ್ತೆ. ಯಾವುದೋ ಇದೊಂದೇ ಹೌಸ್ ಇರಬೇಕು, ಯಾವುದೋ ಇವಾಗ ಪರ್ಚೇಸ್ ಮಾಡ್ತಾ ಇರೋದು ಅಥವಾ ಕನ್ಸ್ಟ್ರಕ್ಷನ್ ಮಾಡ್ತಿರೋದು, ಅಥವಾ ಆಲ್ರೆಡಿ ಒಂದು ಹೌಸ್ ಇರ್ಬೋದು. ಸರ್ ಕನ್ಫ್ಯೂಷನ್ ಆಯ್ತು ಸರ್, ಈ ಪಾಯಿಂಟ್ ಇನ್ನೊಂದ್ಸಲ ಹೇಳಿ ಸರ್. ನೈಸ್. ಏನು ಹೇಳಿದೆ ನಾನು ಅಂದರೆ, 10/10/2018 ಸೇಲ್ ಮಾಡ್ತಾನೆ. ನಾನು ಹೇಳಿದ್ದೇನು, ಇದರ ಹಿಂದಿನ 1 ವರ್ಷದ ಒಳಗಾಗಿ ಅಥವಾ ಮುಂದಿನ 2 ವರ್ಷದ ಒಳಗಾಗಿ ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಬೇಕು, ಅಥವಾ ಮುಂದಿನ 3 ವರ್ಷದ ಒಳಗಾಗಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೇಳಿದೆ. ಪರ್ಚೇಸ್ ಮಾಡಿದ್ರೆ ಅದು ಅಥವಾ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಇದು. ಈ ಹೌಸ್ನ ಬಿಟ್ಟು ಈ ಟ್ರಾನ್ಸ್ಫರ್ ಮಾಡಿರುವಂಥ ಟೈಮ್ನಲ್ಲಿ ಅವನ ಹತ್ರ ಒಂದು ಹೌಸ್ ಇರಬಹುದು. ಒಂದು ಉದಾಹರಣೆ ಹೇಳ್ಬಿಡ್ತೀನಿ ನೋಡಿ. ಅವನ ಹತ್ರ ಹೌಸೇ ಇರಲಿಲ್ಲ, ಇವಾಗ ಈ ಹೌಸ್ ಒಂದಿದೆ, ಹಾಗಾದರೆ 54F ಸಿಗತ್ತೆ. ಈ ಸೇಲ್ ಮಾಡಿದಾಗ ಅವನ ಹತ್ರ ಒಂದು ಹೌಸ್ ಆಲ್ರೆಡಿ ಇತ್ತು, ಇವಾಗ ಈ ಹೌಸ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಎಷ್ಟು ಹೌಸ್ ಆಯಿತು? 2 ಹೌಸ್ ಆಯಿತು. 54F ಸಿಗತ್ತೆ. ಆಲ್ರೆಡಿ ಅವನ ಹತ್ರ 2 ಹೌಸ್ ಇತ್ತು, ಈಗ ಹೊಸದಾಗಿ ಇದೊಂದು ಪರ್ಚೇಸ್ ಮಾಡ್ತಾ ಇದ್ದಾನೆ. ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಯಾವ್ದಾದ್ರು ಹಾಕ್ಕೊಳ್ಳಿ. ಈ ಹೊಸದಾಗಿ ಒಂದು ಪರ್ಚೇಸ್ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾನೆ. ಅಂದ್ರೆ ಎಷ್ಟಾಯ್ತು? 3 ಹೌಸ್ ಆಯಿತು. 54F ಅವನಿಗೆ ಸಿಗಲ್ಲ. ಆನ್ ದ ಡೇಟ್ ಆಫ್ ಟ್ರಾನ್ಸ್ಫರ್ ಅವನ ಹತ್ರ
ಒಂದು ಹೌಸ್ ಅಷ್ಟೇ ಇರಬೇಕು, ಮ್ಯಾಕ್ಸಿಮಮ್ ಎಷ್ಟಿರಬೇಕು, ಒಂದು ಹೌಸ್ ಮಾತ್ರ ಇರಬೇಕು. ಅಥವಾ ಹೌಸ್ ಇಲ್ದಿರ ಇಟ್ಕೊಳ್ಳಿ, ಈ ಹೊಸ ಹೌಸ್ ಪರ್ಚೇಸ್ ಮಾಡ್ತಾ ಇದ್ದಾನೆ, 54F ಸಿಗುತ್ತೆ. ಆಲ್ರೆಡಿ ಅವನ ಹತ್ರ ಒಂದಿತ್ತು, ಈಗ ಹೊಸದಾಗ ಒಂದು ಪರ್ಚೇಸ್ ಮಾಡ್ತಾ ಇದ್ದಾನೆ, 54F ಸಿಗುತ್ತೆ. ಆಲ್ರೆಡಿ ಅವನ ಹತ್ರ 2 ಹೌಸ್ ಇದೆ, ಈಗ ಒಂದು ಹೌಸ್ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂದರೆ 54F ಸಿಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಈ ಡೇಟ್ನಲ್ಲಿ ಅವನು ಈಗ ಏನು ಪರ್ಚೇಸ್ ಮಾಡ್ತಾ ಇದ್ದಾನೋ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾನೋ ಆ ಹೌಸ್ ಬಿಟ್ಟು 3 ವರ್ಷಗಳಲ್ಲಿ, ಈ 3 ವರ್ಷಗಳಲ್ಲಿ ಆ ಹೌಸ್ ಬಿಟ್ಟು ಬೇರೆ ಯಾವುದೇ ಹೌಸ್ನ ಅವನು, ಹೊಸ ಹೌಸ್ನ, ರೆಸಿಡೆನ್ಷಿಯಲ್ ಹೌಸ್ನ ಅವನು ಪರ್ಚೇಸ್ ಮಾಡಬಾರ್ದು. ಅಕಸ್ಮಾತ್ ಅವನೇನಾದ್ರು ಪರ್ಚೇಸ್ ಮಾಡಿದ್ರೆ, ಯಾವ ವರ್ಷ ಪರ್ಚೇಸ್ ಮಾಡ್ತಾನೋ ಈ 3 ವರ್ಷದಲ್ಲಿ ಅವನೇನು ಮಾಡಬಾರ್ದು, ಯಾವುದೇ ರೆಸಿಡೆನ್ಷಿಯಲ್ ಹೌಸ್ನ ಅವನು ಪರ್ಚೇಸ್ ಮಾಡಬಾರ್ದು. ಪರ್ಚೇಸ್ ಮಾಡಿಬಿಟ್ರೆ ಏನು ಎಕ್ಸಂಪ್ಷನ್ ಆಲ್ರೆಡಿ ಅವನು 54F ಅವನು ಕ್ಲೈಮ್ ಮಾಡಿದನೋ ಅದೇನಾಗಿರುತ್ತೆ, ವಿತ್ಡ್ರಾ ಆಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ಯಾಕ್ಸಬಲ್ ಆಗಿರುತ್ತೆ. ಇಷ್ಟೇ ಸ್ಟೂಡೆಂಟ್ಸ್, ಇಷ್ಟೇ ನಿಮಗೆ ಗೊತ್ತಾಗಬೇಕಾಗಿರೋದು. ಈಗ ಹೇಳಿದ್ದೀನಿ ನಾನು, ಟ್ರಾನ್ಸ್ಫರ್ ಮಾಡೋ ದಿನ ಅವನ ಹತ್ರ ಒಂದು ಹೌಸ್ ಮ್ಯಾಕ್ಸಿಮಮ್ ಇರ್ಬೋದು, ಅಥವಾ ಹೌಸೇ ಇಲ್ಲ ಅಂದರೆ ಇದೇ ಒಂದೇ ಹೌಸ್ ಅಂತಂದರೆ 54F ಕ್ಲೈಮ್ ಮಾಡ್ಬೋದು. ಆಲ್ರೆಡಿ ಅವನ ಹತ್ರ ಒಂದಿತ್ತು ಅಂದರೆ ಇನ್ನೊಂದು ಹೌಸ್ನ ಪರ್ಚೇಸ್ ಮಾಡಿದ್ರೆ 2 ಹೌಸ್ ಆಗುತ್ತೆ, 54F ಕ್ಲೈಮ್ ಮಾಡ್ಬೋದು. ಆಲ್ರೆಡಿ ಅವನ ಹತ್ರ 2 ಹೌಸ್ ಇತ್ತು, ಇವಾಗ ಒಂದು ಹೊಸ ಹೌಸ್ ಪರ್ಚೇಸ್ ಮಾಡ್ತೇನೆ ಅಂದರೆ 54F ಸಿಗಲ್ಲ. ಅವನಿಗೆ 54F ಎಕ್ಸಂಪ್ಷನ್ ಸಿಕ್ತು, ಸಂತೋಷ. ಆದರೆ ಅವೈಲ್ ಮಾಡಿದ ನಂತರ 3 ವರ್ಷಗಳ ಕಾಲ ಅವನು ಹೊಸ ಹೌಸ್ನ ಅವನು ಪರ್ಚೇಸ್ ಮಾಡಬಾರ್ದು ಅಥವಾ ಕನ್ಸ್ಟ್ರಕ್ಷನ್ನು ಮಾಡಬಾರ್ದು. 3 ವರ್ಷದ ಒಳಗಾಗಿ ಅವನೇನಾದ್ರು ಕನ್ಸ್ಟ್ರಕ್ಷನ್ ಅಂತ ಪರ್ಚೇಸ್ ಮಾಡ್ದ ಅಂದರೆ ಅವನಿಗೆ ಏನು ಎಕ್ಸಂಪ್ಷನ್ 54F ಇತ್ತೋ ಅದು ವಿತ್ಡ್ರಾ ಆಗಿಯೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ಯಾಕ್ಸಬಲ್ ಆಗಿರುತ್ತೆ ಆ ವರ್ಷ. ಇಷ್ಟು ಥಿಯರಿ ಸ್ಟೂಡೆಂಟ್ಸ್. ಒಂದ್ಸಲ ರೀಕ್ಯಾಪ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, 54F ಕ್ಲೈಮ್ ಮಾಡಬೇಕು ಅಂದರೆ ಅವನು ಇಂಡಿವಿಜುವಲ್ ಆಗಿರಬೇಕು, ಇಲ್ಲಾಂದರೆ HUF ಆಗಿರಬೇಕು, ಅವಾಗ ಸಿಗುತ್ತೆ. ಅಸೆಟ್ ಯಾವುದನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಹಾಕ್ಕೊಳ್ಳಿ, ಅಸೆಟ್ ಹಾಕ್ಕೊಳ್ಳಿ, ಯಾವುದೇ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಲಿ, ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್. ರೆಸಿಡೆನ್ಷಿಯಲ್ ಹೌಸ್ ಬಿಟ್ಟು ಬೇರೆ ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಅವನು ಟ್ರಾನ್ಸ್ಫರ್ ಮಾಡಿ. ನೇಚರ್ ಆಫ್ ಅಸೆಟ್ ಏನಾಗಿರಬೇಕು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದ್ರೆ ಸೇಲ್ ಮಾಡ್ತಾ ಇರೋವಂಥದ್ದು, ಜ್ಯುವೆಲರಿ ಎಕ್ಸಾಂಪಲ್ ತಗೊಳ್ಳಿ, ಜ್ಯುವೆಲರಿನ ಸೇಲ್ ಮಾಡ್ತಾ ಇದ್ದೀನಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು. ಒಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರೋದ್ರಿಂದ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಸಿಗೋದಿಲ್ಲ. ನ್ಯೂ ಅಸೆಟ್ ಟು ಬಿ ಅಕ್ವೈರ್ಡ್, ಯಾವ ಅಸೆಟ್ನ ಪರ್ಚೇಸ್ ಮಾಡಬೇಕಾಗಿರುತ್ತೆ, ನ್ಯೂ ಅಸೆಟ್ ಪರ್ಚೇಸ್ ಮಾಡಬೇಕಾಗಿರೋದು ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ ಆಗಿರಬೇಕು. ಓಕೆ ಸ್ಟೂಡೆಂಟ್ಸ್, ಒಂದೊಂದೇ ಹಾಗೆ ನೋಡ್ಕೊಂಡು ಹೋಗೋಣ. ಅಮೌಂಟ್ ಆಫ್ ಎಕ್ಸಂಪ್ಷನ್, ಎಷ್ಟು ಅಮೌಂಟ್ ಎಕ್ಸಂಪ್ಷನ್ ಸಿಗುತ್ತೆ. If the cost of the new house property is more than the net sale consideration, most important term nodrili, more than or equivalent to net sale consideration. Net sale consideration ginta ಜಾಸ್ತಿ ಏನಾದರೂ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಂಟೈರ್ ಕ್ಯಾಪಿಟಲ್ ಗೇನ್ ಈಸ್ ಗಿವನ್ ಆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F. If the cost of the new house property is less than the net sale consideration, then ಫಾರ್ಮುಲಾ ಬರುತ್ತೆ. ಏನು ಫಾರ್ಮುಲಾ ಬರುತ್ತೆ, ಇದು ಡಿವೈಡ್ ಬೈ ಅದು. ಇದು ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡಿವೈಡ್ ಬೈ ಅದು ಅಂದರೆ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಅಮೌಂಟ್ ಇನ್ವೆಸ್ಟೆಡ್ ಇನ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್.
ಇಷ್ಟು ಎಕ್ಸಂಪ್ಷನ್ ಸಿಗತ್ತೆ. ಟೈಮ್ ಲಿಮಿಟ್ ಏನಿದೆ, ಪರ್ಚೇಸ್ ಮಾಡಬೇಕು ಅಂದರೆ 1 year ಬಿಫೋರ್ ಆ್ಯಂಡ್ 2 years ಆಫ್ಟರ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ಟ್ರಾನ್ಸ್ಫರ್. 3 ವರ್ಷದ ಒಳಗಾಗಿ ಅವನೇನು ಮಾಡಬೇಕು, ಟ್ರಾನ್ಸ್ಫರ್ ಮಾಡಿರೋವಂಥ ಅಸೆಟ್ನ 3 ವರ್ಷದ ಒಳಗಾಗಿ ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ ಅವನೇನು ಮಾಡಬೇಕಾಗಿರುತ್ತೆ, ಪರ್ಚೇಸ್ ಮಾಡಬೇಕಾಗಿರುತ್ತೆ. ಅನ್ಯುಟಿಲೈಸ್ಡ್ ಅಮೌಂಟ್ ವಿಚ್ ಆರ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ 1988. ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ 1988ನಲ್ಲಿ ಡೆಪಾಸಿಟ್ ಮಾಡಿರೋವಂಥ ಅನ್ಯುಟಿಲೈಸ್ಡ್ ಅಮೌಂಟ್ ಏನಿದೆಯೋ, ಫಸ್ಟ್ ಅವನೇನು ಮಾಡಬೇಕು, ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಬೇಕು. ಅದು ಪ್ರಿಸ್ಕ್ರೈಬ್ಡ್ ಪೀರಿಯಡ್ನಲ್ಲಿ, ಅಂದರೆ 31st July 2019 ನಿಮ್ಮ ಪ್ರೀವಿಯಸ್ ಇಯರ್ನಲ್ಲಿ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ನ ಒಳಗಾಗಿ ಡೆಪಾಸಿಟ್ ಮಾಡಬೇಕು. ಆ ಡೆಪಾಸಿಟ್ ಮಾಡಿರೋದನ್ನು ಅವನು ಯುಟಿಲೈಸ್ ಮಾಡಬೇಕು. ಅಕಸ್ಮಾತ್ ಅವನು ಸ್ಪೆಸಿಫೈಡ್ ಪೀರಿಯಡ್ನ ಒಳಗಾಗಿ ಪರ್ಚೇಸ್ ಮಾಡೋದಕ್ಕೆ ಹಿಂದಿನ 1 ವರ್ಷದ ಒಳಗಾಗಿ ಅಥವಾ ಮುಂದಿನ 2 ವರ್ಷದ ಒಳಗಾಗಿ ಪರ್ಚೇಸ್ ಮಾಡಬೇಕು. ಇಲ್ಲಿ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಿರೋದು, ಅಥವಾ ಮುಂದಿನ 3 ವರ್ಷದ ಒಳಗಾಗಿ ಈ ಡೆಪಾಸಿಟ್ ಮಾಡಿರೋದನ್ನು ಯುಟಿಲೈಸ್ ಮಾಡ್ಕೊಂಡು ಏನು ಮಾಡಬೇಕಾಗಿರುತ್ತೆ, ಅವನು ಕನ್ಸ್ಟ್ರಕ್ಷನ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅಥವಾ ಪರ್ಚೇಸ್ ಮಾಡಿದ್ರೆ ಈ ಸ್ಪೆಸಿಫೈಡ್ ಪೀರಿಯಡ್ನ ಒಳಗಾಗಿ ಎಕ್ಸಂಪ್ಷನ್ ಆರಾಮಾಗಿ ಸಿಗುತ್ತೆ. ಅಕಸ್ಮಾತ್ ನೀವು ಡೆಪಾಸಿಟ್ ಮಾಡ್ತಾ ಇರೋ ಹಾಗೆ ಎಕ್ಸಂಪ್ಷನ್ ಏನೋ ಕ್ಲೈಮ್ ಮಾಡಿಬಿಡ್ತೀರಾ, ಅಕಸ್ಮಾತ್ ಯುಟಿಲೈಸ್ ನೀವು ಮಾಡಲಿಲ್ಲ ಈ 3 ವರ್ಷದ ಒಳಗಾಗಿ ಅಂತಂದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡ್ತೀವಿ. ಯಾವ ವರ್ಷ ಅದು ಎಕ್ಸ್ಪೈರ್ ಆಗುತ್ತೋ ಅದನ್ನು ಕೂಡ ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ಪ್ರಪೋರ್ಷನೇಟ್ ಆಗಿ ಟ್ಯಾಕ್ಸಬಲ್ ಆಗಿರುತ್ತೆ. ಯಾಕೆಂದರೆ ಎಕ್ಸಂಪ್ಷನ್ ಕೊಟ್ಟಿದ್ದು ಪ್ರಪೋರ್ಷನೇಟ್, ಅದರ ವಿತ್ಡ್ರಾ ಮಾಡೋದು ಕೂಡ ಪ್ರಪೋರ್ಷನೇಟ್ ಆಗಿ ವಿತ್ಡ್ರಾ ಮಾಡಬೇಕಾಗಿರುತ್ತೆ. ಓಕೆ, ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ. ಮಿನಿಮಮ್ ಹೋಲ್ಡಿಂಗ್ ಪೀರಿಯಡ್ ಆಫ್ ದ ನ್ಯೂ ಅಸೆಟ್ ಟು ರಿಟೈನ್ ದ ಎಕ್ಸಂಪ್ಷನ್. ಮಿನಿಮಮ್ ಲಾಕಿಂಗ್ ಪೀರಿಯಡ್, ಹೋಲ್ಡಿಂಗ್ ಪೀರಿಯಡ್ ಎಷ್ಟಿರಬೇಕಾಗಿರುತ್ತೆ, ಈ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಏನು ಪರ್ಚೇಸ್ ಮಾಡಿದನೋ ಅದನ್ನು 3 years ಅವನು ಹೋಲ್ಡ್ ಮಾಡಲೇಬೇಕಾಗಿರುತ್ತೆ ಫ್ರಮ್ ದ ಡೇಟ್ ಆಫ್ ಅಕ್ವಿಸಿಷನ್. ಅಂದರೆ ಯಾವ ವರ್ಷ, ಸೇ ಫಾರ್ ಎಕ್ಸಾಂಪಲ್ 1/1/19 ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ಅವನು ಪರ್ಚೇಸ್ ಮಾಡಿದ್ದಾನೆ ಅಂತಂದರೆ ಅಲ್ಲಿಂದ ಅವನೇನು ಮಾಡಬೇಕಾಗಿರುತ್ತೆ, 3 years ಕಾಲ ಅವನು ಹೋಲ್ಡ್ ಮಾಡಲೇಬೇಕು. ಅಥವಾ ಕನ್ಸ್ಟ್ರಕ್ಷನ್ ಈ ಡೇಟ್ನಲ್ಲಿ ಕಂಪ್ಲೀಟ್ ಆಗಿದೆ ಅಂತಂದರೆ ಕಂಪ್ಲೀಟ್ ಆಗಿರೋ ಡೇಟಿಂದ 3 ವರ್ಷಗಳ ಕಾಲ ಅವನು ಹೋಲ್ಡ್ ಮಾಡಲೇಬೇಕು. ಅಕಸ್ಮಾತ್ ಏನಾದ್ರು ಹೋಲ್ಡ್ ಮಾಡಲಿಲ್ಲ ಅಂತಂದರೆ ಯಾವ ವರ್ಷ ಸೇಲ್ ಮಾಡಿಬಿಡ್ತಾನೋ ಆ ವರ್ಷ ಮತ್ತೆ ಏನು ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಕ್ಲೈಮ್ ಮಾಡಿರ್ತಾರೋ ಅದನ್ನು ಮತ್ತೆ ಏನಾಗಿರುತ್ತೆ, ವಿತ್ ಹೋಲ್ಡ್ ಮಾಡಿ ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ನ್ಯೂ ರೆಸಿಡೆನ್ಷಿಯಲ್ ಹೌಸ್ನ ವಿತಿನ್ 3 yearsನಲ್ಲಿ ಏನಾದ್ರು ಮಾಡಿಬಿಟ್ರೆ 54F ಎಲ್ಲ ಏನು ಮಾಡ್ತಾರೆ, 54ನಲ್ಲಿ ಏನು ಮಾಡ್ತಾ ಇದ್ವಿ, ಸೇಲ್ ಕನ್ಸಿಡ್ರೇಷನಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ರಿಡ್ಯೂಸ್ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ರಿಡ್ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕೆ ಅಂದರೆ ಪ್ರಪೋರ್ಷನೇಟ್ ಇರುತ್ತೆ ಇಲ್ಲಿ. ಸೊ ರಿಡ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಏನು ಬಂದಿರುತ್ತೋ ಇದು ಐದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆರ್ 24 months ಆದಮೇಲೆ ನಾವು ಸೇಲ್ ಮಾಡಿದರೆ ಅದೇನಾಗಿರುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಏನು ಅಮೌಂಟ್ ಅವನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೋ ಅದು ಮತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿ 54F ಎಕ್ಸಂಪ್ಷನ್ ಏನು ಪಡೆದಿರ್ತಾನೋ ಅದು 54Fನ ಪ್ರಕಾರ ಎಕ್ಸಂಪ್ಷನ್ ಕ್ಲೈಮ್ ಮಾಡಿರೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ಬಿಟ್ಟು ಏನಾಗಿರುತ್ತೆ, ಟ್ಯಾಕ್ಸಬಲ್ ಆಗಿರುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಥಿಯರಿ. ಯಾವುದಕ್ಕೆ, ಪ್ರಾವಿಷನ್. ಥಿಯರಿ ಇನ್ ಸೆನ್ಸ್ ಪ್ರಾವಿಷನ್. ಈಗ ನಾವು ಹೋಗೋದು ಎಕ್ಸಾಂಪಲ್ ನಂಬರ್ 1ಗೆ ಹೋಗ್ತೀವಿ ಸ್ಟೂಡೆಂಟ್ಸ್. Yes, students. Problem number 1.
ಪ್ರಾಬ್ಲಮ್ನ ಸೆಂಟೆನ್ಸ್ ರೀತಿಯಲ್ಲಿ ಕೊಟ್ಟಿಲ್ಲ, ಚಿತ್ರದ ರೀತಿಯಲ್ಲಿ ಕೊಟ್ಟಿದ್ದೀನಿ. ಸೇಮ್ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಅದನ್ನೊಂದ್ಸಲಿ ಪ್ರಾಬ್ಲಮ್ ಒಂದ್ಸಲಿ ಓದ್ಬಿಡ್ತೀನಿ ನೋಡಿ. ಮಿಸ್ಟರ್ ರಾಜ್ ಪರ್ಚೇಸ್ಡ್ ಎ ಲ್ಯಾಂಡ್ ಆನ್ 1/4/2001 ಫಾರ್ rupees 10 lakh. And the same is sold to Ravi on 10/10/2018 for rupees 61 lakh. The expenses on transfer incurred by him is rupees 1 lakh. Mr. Raj purchased a residential house on 1/1/2019 for rupees 30 lakh and he sold the same residential house on 10/10/2020 for rupees 50 lakh. Compute taxable capital gain. ಇಲ್ಲಿ ಪರ್ಚೇಸ್ ಮಾಡಿರೋದು ಲ್ಯಾಂಡ್ನ, ಸೇಲ್ ಮಾಡ್ತಾ ಇರೋದು ಲ್ಯಾಂಡ್ನ. ಹಾಗಾದರೆ ಯಾವಾಗ ಪರ್ಚೇಸ್ ಮಾಡಿರೋದು? 2001 ಸೇಲ್ ಮಾಡ್ತಾ ಇರೋದು 2018 ಅಂದರೆ ಏನಾಯಿತು? ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್. ಲ್ಯಾಂಡ್ ಅನ್ನೋದು, ಪ್ಲಾಟ್ ಆಫ್ ಲ್ಯಾಂಡ್ ಅನ್ನೋದು ರೆಸಿಡೆನ್ಷಿಯಲ್ ಹೌಸ್ ಅಲ್ಲ ಸ್ಟೂಡೆಂಟ್ಸ್. ಡೋಂಟ್ ಬಿ ಕನ್ಫ್ಯೂಸ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇದರಲ್ಲೇ ಲ್ಯಾಂಡ್ ಅಂದಿದ ತಕ್ಷಣನೇ ಏನಂತ ಅನ್ಕೊಂಡ್ಬಿಡ್ತೀರಾ? ರೆಸಿಡೆನ್ಷಿಯಲ್ ಹೌಸ್ ಅನ್ಕೊಂಡ್ಬಿಡ್ತೀರಾ. ಒಂದು ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ ಮತ್ತೊಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದ್ರೆ 54 ಸಿಗುತ್ತೆ ಅಂತ ಮಾಡ್ಬಿಡ್ತೀರಾ, ಎಕ್ಸಂಪ್ಷನ್ ಕ್ಲೈಮ್ ಮಾಡ್ಬಿಡ್ತೀರಾ. ಯು ಆರ್ ಆಬ್ಸಲ್ಯೂಟ್ಲಿ ರಾಂಗ್. ಲ್ಯಾಂಡ್ ಅನ್ನೋದು ರೆಸಿಡೆನ್ಷಿಯಲ್ ಹೌಸ್ ಅಲ್ಲ. ಹಾಗಾದ್ರೆ ಸೇಲ್ ಮಾಡ್ತಾ ಇರೋದು ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್, ಪರ್ಚೇಸ್ ಮಾಡ್ತಾ ಇರೋದು ಒಂದು ರೆಸಿಡೆನ್ಷಿಯಲ್ ಹೌಸ್. ಅದು ಎಂಥದ್ದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿ ಬಂದಿರುವಂತಹ ನೆಟ್ ಸೇಲ್ ಪ್ರಾಫಿಟ್ಸ್ನ ಅವನೇನು ಮಾಡ್ತಾ ಇರೋದು? ಒಂದು ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದಾನೆ. ಆಗ ನಿಮ್ಗೇನು ಸಿಗುತ್ತೆ? 54F ಎಕ್ಸಂಪ್ಷನ್ ಸಿಗುತ್ತೆ. ನೋಡೋಣ ಸ್ಟೂಡೆಂಟ್ಸ್. ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಒಂದು ಸ್ವಲ್ಪ ನಾನು ಸೊಟ್ಟ ಹೇಳಿಬೋದು, ನೀವು ಸ್ಕೇಲ್ ಇಟ್ಕೊಂಡು ನೀಟಾಗಿ ಹೇಳಿರಿ. ಓಕೆ, ಫಸ್ಟ್ ನಾವು ತಗೊಬೇಕಾಗಿರೋದು ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಯಾವುದನ್ನ ಸೇಲ್ ಮಾಡ್ತಾ ಇರೋದು ನೀವು? ಲ್ಯಾಂಡ್. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಸೇಲ್ ಮಾಡ್ತಾ ಇರೋದು ಎಷ್ಟಕ್ಕೆ? 61 lakh ಲೆಸ್ ಏನು? ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಅಥವಾ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆಯಂತೆ? 1 lakh ಆಗಿದೆಯಂತೆ. ಹಾಗಾದರೆ ಬರೋದು 60 lakhs. ಏನಿದು? ನೆಟ್ ಸೇಲ್ ಕನ್ಸಿಡರೇಷನ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಎಷ್ಟು ಲಕ್ಷಕ್ಕೆ ಪರ್ಚೇಸ್ ಮಾಡಿರೋದು ಅವನು? 10 lakhಗೆ ಪರ್ಚೇಸ್ ಮಾಡಿರೋದು ಇಂಟು 280 ಡಿವೈಡೆಡ್ ಬೈ ಯಾವ ವರ್ಷ ಪರ್ಚೇಸ್ ಮಾಡಿರೋದು ಅವನು? 1/4/2001. 1/4/2001 ಅಂದ್ರೆ ಅರ್ಥ ಏನು? 1/2 ಎಷ್ಟಿದೆ? 100. ಇಂಡೆಕ್ಸೇಷನ್ ಫೆಸಿಲಿಟಿ ಸಿಗುತ್ತೆ. ಹಾಗಾದರೆ ಬರೋದು 28 lakh. ನೀವೆಲ್ಲ ಜೀರೋಸ್ ಬರಿಬೇಕು, ನಾನು ಅವಾಯ್ಡ್ ಮಾಡ್ತಿದ್ದೀನಿ, ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡು. ಹಾಗಾದರೆ ಬರೋದು 32 lakh. ಏನಿದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಯಾವ ಎಕ್ಸಂಪ್ಷನ್ ಸಿಗುತ್ತೆ ಅಂತ ಮೊದಲೇ ಡಿಸ್ಕಸ್ ಮಾಡಿದ್ದೀವಿ. ಲ್ಯಾಂಡ್ನ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದ್ದಾನೆ ಅಂದರೆ ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F. ನಾನು ಶಾರ್ಟ್ಕಟ್ ಉಪಯೋಗಿಸ್ತೀನಿ. ಎಕ್ಸಂಪ್ಷನ್ ಅದಕ್ಕೆ ಫುಲ್ ಬರೆಯಲ್ಲ. ಸೊ ನೀವು ಆ ರೀತಿಯೇ ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಮಲ್ಲಿ ಫುಲ್ ಫಾರ್ಮ್ ಬರೀರಿ. ಸೊ ಇದು ಡಿವೈಡ್ ಬೈ ಅದು ಒಂದೇ, ಇದು ಡಿವೈಡೆಡ್ ಬೈ ಇದು ಫಾರ್ಮುಲಾ. ಆದರೆ ಇಲ್ಲಿ ಪರ್ಚೇಸ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಬರೆಯೋಣ. ಎಷ್ಟು? ಇದು ಡಿವೈಡ್ ಬೈ ಅದು
ಫಾರ್ಮುಲಾ ಹಾಕ್ಬಿಡೋಣ. ಫಾರ್ಮುಲಾ ಏನು? ಇದು ಅಂದರೆ LTCG ಡಿವೈಡ್ ಬೈ ಅದು ಅಂದರೆ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಅಮೌಂಟ್ ಇನ್ವೆಸ್ಟ್. 32 ಲಕ್ಷ ಡಿವೈಡ್ ಬೈ 60 ಲಕ್ಷ ಇಂಟು ಅಮೌಂಟ್ ಇನ್ವೆಸ್ಟೆಡ್. ಎಷ್ಟು ಲಕ್ಷ ಅಮೌಂಟ್ ಇನ್ವೆಸ್ಟ್ ಮಾಡ್ತಿರೋದು? 30 lakhs. ಇಲ್ಲೇ ನೀವು ಅರ್ಥ ಮಾಡ್ಕೊಂಬಿಟ್ರಿ. 60 ಲಕ್ಷ ಏನಾದರೂ, ಇಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಡ್ರಿ, ಆಗಲೇ ಹೇಳಿದ್ದೀನಿ, 60 ಲಕ್ಷ ಏನಾದರೂ ಅವನೇನಾದರೂ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಅವನಿಗೆ 32 ಲಕ್ಷ ಎಕ್ಸಂಪ್ಷನ್ ಸಿಗುತ್ತೆ. 60 ಲಕ್ಷದಾಗ ಅವನು ಎಷ್ಟು ಲಕ್ಷ ಮಾತ್ರ ಮಾಡ್ತಿರೋದು? 30 ಲಕ್ಷ ಮಾತ್ರ ಮಾಡ್ತಿರೋದು. ಅಂದರೆ 32 ಲಕ್ಷದಾಗೆ ಅರ್ಧ ಮಾತ್ರ ಸಿಗುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ನೀವು ಕ್ಯಾಲ್ಕುಲೇಟರಲ್ಲಿ ಬೇಕಾದ್ರೆ ಮಾಡಿ. ಕ್ಯಾಲ್ಕುಲೇಟರಲ್ಲಿ ಎಷ್ಟು? 32 ಲಕ್ಷ ಇಂಟು 30 ಲಕ್ಷ ಡಿವೈಡ್ ಬೈ 60 ಲಕ್ಷ. ಸೇಮ್ ಥಿಂಗ್. ಎಷ್ಟು? 16 ಲಕ್ಷ. 16 ಲಕ್ಷ ಎಕ್ಸಂಪ್ಷನ್ ಸಿಗುತ್ತೆ. 32 ಲಕ್ಷದಲ್ಲಿ 16 ಲಕ್ಷ ಹೋದರೆ ಇನ್ನು ಉಳಿಯೋದಿನ್ನ 16 ಲಕ್ಷ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. ಯಾವ ವರ್ಷ? ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ರಾಜ್ ಫಾರ್ ದ ಪ್ರೀವಿಯಸ್ ಇಯರ್. ನಿಮಗೆ ಪ್ರೀವಿಯಸ್ ಇಯರ್ ಅಂತ ಹೇಳ್ತೀನಿ, ನೀವು ಬರೆದು ಬೇಕು ಅಂದ್ರೆ ಅಸೆಸ್ಮೆಂಟ್ ಇಯರ್ ಬ್ರ್ಯಾಕೆಟ್ನಲ್ಲಿ ಬರೀರಿ. ಪ್ರೀವಿಯಸ್ ಇಯರ್ 18-19. ಕ್ಲಿಯರ್? ಹಾಗಾದ್ರೆ ಇಲ್ಲಿವರೆಗೂ ಕ್ಲಿಯರ್ ಆಗೋಯ್ತು. ಈಗ ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. He sold the same residential house on 10/10/2020. ಹಾಗಾದ್ರೆ 10/10/2020 ಅಂದ್ರೆ ಅರ್ಥ ಏನು? 2021. ಹಾಗಾದ್ರೆ ಪರ್ಚೇಸ್ ಮಾಡಿದ್ದು ಯಾವಾಗ ಅವನು? 1/1/2019. 1/1/2019 ಇಂದ ಅವನು 3 ವರ್ಷಗಳ ಕಾಲ ಅವನೇನು ಮಾಡಬಾರ್ದು? ಅವನು 3 ವರ್ಷಗಳ ಕಾಲ ಅವನು ಈ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಬಾರ್ದು. ವೆರಿ ನೆಕ್ಸ್ಟ್ ಇಯರ್ನಲ್ಲೇ ಸೇಲ್ ಮಾಡಿಬಿಡ್ತಾನೆ. ಸೊ ಹಾಗಾದರೆ ಪರ್ಚೇಸ್ ಮಾಡಿದ್ದು 1/1/2019, ಸೇಲ್ ಮಾಡಿದ್ದು 10/10/2020, ಅಂದರೆ 1 ವರ್ಷ 10 ತಿಂಗಳು 10 ದಿವಸ. ಸೊ ಅಷ್ಟಕ್ಕೆ ಅವನೇನು ಮಾಡ್ದ? ಅವನು ಸೇಲ್ ಮಾಡಿಬಿಟ್ಟ. ಹಾಗಾದ್ರೆ 2 ವರ್ಷನೂ ಅವನು ಇಟ್ಕೊಳ್ಳಿಲ್ಲ ಅವನು. ಹಾಗಾದರೆ ಆ ವರ್ಷ ಯಾವ ವರ್ಷ? ಅದು ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಫಾರ್ ದ ಪ್ರೀವಿಯಸ್ ಇಯರ್. ಯಾವ ವರ್ಷ? 10/10/20 ಅಂದರೆ 20/21. ನೀವು ಎಕ್ಸಾಮಿನೇಷನಲ್ಲಿ ಪ್ರೀವಿಯಸ್ ಇಯರ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿರೋದು. ನೀವು ಎಕ್ಸಾಮಿನೇಷನಲ್ಲಿ ಅಸೆಸ್ಮೆಂಟ್ ಇಯರ್ ಬರೀಬೇಕು. ಇದು ನೆಕ್ಸ್ಟ್ ಇಯರ್ ಅಂದರೆ 21-22. ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟಿದೆ. ಪ್ರೀವಿಯಸ್ ಇಯರ್ ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟಿದೆ. ನಾನು ಹೇಳ್ತಿರೋದು ಎಕ್ಸಾಮಲ್ಲಿ ನೀವು ಅಸೆಸ್ಮೆಂಟ್ ಇಯರ್ ಅಂತ ಹೆಡಿಂಗ್ನಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಹಾಗಾದರೆ 20-21 ಪ್ರೀವಿಯಸ್ ಇಯರ್ನಲ್ಲಿ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟಕ್ಕೆ ಸೇಲ್ ಮಾಡ್ತಾ ಇರೋದು? ಅವನು 50 ಲಕ್ಷಕ್ಕೆ. ಒಳ್ಳೆ ರೇಟ್ ಬಂತು, ಸೇಲ್ ಮಾಡ್ಬಿಟ್ಟ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಥವಾ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ನಿಲ್, ಬರೋದು 50 lakh. ಏನಿದು? ನೆಟ್ ಸೇಲ್ ಕನ್ಸಿಡರೇಷನ್ ಲೆಸ್ ಇದು ಲ್ಯಾಂಡ್ನ ಅವನು ಸೇಲ್ ಮಾಡ್ತಾ ಇರೋದ್ರಿಂದ, ರೆಸಿಡೆನ್ಷಿಯಲ್ ಅವ್ರನ್ನ ಸೇಲ್ ಮಾಡ್ತಾ ಇರೋದ್ರಿಂದ ಪೀರಿಯಡ್ ಆಫ್ ಹೋಲ್ಡಿಂಗ್ ಎಷ್ಟಿರಬೇಕು? 24 months, ಅಂದರೆ 2 years. 2 yearsಗಿಂತ ಕಡಿಮೆ ಇದೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಅದಕ್ಕೋಸ್ಕರ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಎಷ್ಟಕ್ಕೆ ಅವನು ಪರ್ಚೇಸ್ ಮಾಡಿದ್ದು ನೋಡ್ರಿ, ಇಲ್ಲಿದೆ. ಎಷ್ಟಕ್ಕೆ ಅವನು ಪರ್ಚೇಸ್ ಮಾಡಿದ್ದ? ಅವನು 30 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದ. ಹಾಗಾದರೆ ಬರುವಂಥದ್ದು ಎಷ್ಟು? 20 ಲಕ್ಷ ಇದೆ ಅಲ್ವಾ? ಇದನ್ನೇ ನಾವೇನಂತ ಕರಿತೀರಾ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀರಾ. ಜೊತೆಗೆ ಸ್ಟೂಡೆಂಟ್ಸ್, ಜೊತೆಗೆ ಆಲ್ರೆಡಿ ಅವನು ಎಕ್ಸಂಪ್ಷನ್ ಎಷ್ಟು ಅವನು ಇಲ್ಲಿ ಕ್ಲೈಮ್ ಮಾಡಿದ್ನೋ, 3 ವರ್ಷ ಅವನು ಸೇಲ್ ಮಾಡಬಾರ್ದು. ಅಕಸ್ಮಾತ್ ಅವನು ಸೇಲ್ ಮಾಡಿಬಿಟ್ರೆ ಅವನು ಎಕ್ಸಂಪ್ಷನ್ ಎಷ್ಟು ಆಲ್ರೆಡಿ ಕ್ಲೈಮ್ ಮಾಡಿದ್ನೋ ಆ ಕ್ಲೈಮ್ ಮಾಡಿರುವಂತಹದ್ದು ಮತ್ತೆ ವಿತ್ಡ್ರಾನ್ ಆಗಿರುತ್ತೆ.
ಏನು ಎಕ್ಸಂಪ್ಷನ್ withdrawal. Will be taxable during the previous year 2021. ಎಷ್ಟು 16 ಲಕ್ಷ as long term capital gain. ಇಷ್ಟು ನಿಮ್ಗೆ ಗೊತ್ತಾಗಬೇಕು ಸ್ಟೂಡೆಂಟ್ಸ್. 20 ಲಕ್ಷನೂ ಟ್ಯಾಕ್ಸಬಲ್ ಆಗಿರುತ್ತೆ, ಈ 16 ಲಕ್ಷನೂ ಟ್ಯಾಕ್ಸಬಲ್ ಆಗಿರುತ್ತೆ. ಯಾವ ವರ್ಷ? ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 2021. ಅರ್ಥ ಆಯ್ತು ಅನ್ಕೊಂಡೆ ಸ್ಟೂಡೆಂಟ್ಸ್. ಈಗ ಕ್ಲಾರಿಟಿ ನಿಮ್ಗೊಂದು ಕ್ಲಾರಿಟಿ ಬಂತು. ಇವತ್ತಿನ ದಿವಸ ನಾನು ಮಾಡಿಸೋವಂಥದ್ದು 4 ಪ್ರಾಬ್ಲಮ್ ಆ್ಯಕ್ಚುಲಿ ಮಾಡಿಸೋವಂಥದ್ದು. 4 ಪ್ರಾಬ್ಲಮ್ ಸಂಪೂರ್ಣವಾಗಿ ನೀವು ತಿಳ್ಕೊಂಬಿಡಿ. 54F ಅನ್ನು ನನಗೆ ಗೊತ್ತು ಅಂತ ಹೇಳ್ಬೇಕು ನೀವು. ಸೊ ಇದು ಪ್ರಾಬ್ಲಮ್ ನಂಬರ್ 1. ಪ್ರಾಬ್ಲಮ್ ನಂಬರ್ 2. ಪ್ರಾಬ್ಲಮ್ನ ಒಂದು ಸ್ವಲ್ಪ ಎನ್ಲಾರ್ಜ್ ಮಾಡಿಬಿಡ್ತೀನಿ. ನೀಟಾಗಿ ಪ್ರಾಬ್ಲಮ್ ನಿಮಗೆ ಗೊತ್ತಾಗ್ಬಿಟ್ರೆ ಅಂದರೆ ಈಸಿ ಆಗಿಬಿಡುತ್ತೆ. ಪ್ರಾಬ್ಲಮ್ ನಂಬರ್ 2. Mr. Raj, ಪ್ರಾಬ್ಲಮ್ ಓದ್ಬಿಡ್ತೀನಿ ಫಸ್ಟ್. ಮಿಸ್ಟರ್ ರಾಜ್ ಪರ್ಚೇಸ್ಡ್ ಅ ಲ್ಯಾಂಡ್ ಆನ್ 1/4/2001 ಫಾರ್ ₹10 lakh and he sold the same to Ravi on 10/10/2018 for ₹61 lakh. Expenses on transfer amounted to ₹1 lakh and Mr. Raj invested in construction of a residential house, ₹15 lakh, and he also deposited in capital gains account scheme 1988 on 1/6/2019 ₹15 lakhs, and on 1/8/2019 ₹2 lakhs, and utilized only within the specified period ₹10 lakh. Compute taxable capital gain. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಪ್ರಾವಿಷನ್ಸ್ ಎಲ್ಲ ಮೊದಲೇ ಹೇಳಿದ್ದೆ. ಅದನ್ನು ಎಕ್ಸಾಂಪಲ್ ರೀತಿಯಲ್ಲಿ ನಾನು ನಿಮ್ಮ ಹತ್ರ ಹಂಚ್ಕೊತೀನಿ ಅಂತ ಹೇಳಿದ್ದೆ ನಾನು. ದಿಸ್ ಇಸ್ ಏನಂತ ಕರಿತೀರಾ, ಇದು ಪ್ರಾಬ್ಲಮ್. ನಿಮಗೆ ಪ್ರಾಬ್ಲಮ್ ನಂಬರ್ 2 ಸೆಂಟೆನ್ಸ್ ರೀತಿಯಲ್ಲಿರೋದನ್ನು ನಾನೊಂದು ಚಿತ್ರದ ಮುಖಾಂತರ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಅದೇ ಪ್ರಾಬ್ಲಮ್. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು? ಪ್ಲೀಸ್ ಹೋಲ್ಡ್ ಮಾಡಿ, ಪಾಸ್ ಮಾಡಿ, ನೀವೊಂದ್ಸಲಿ ಟ್ರೈ ಮಾಡಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ. ಕರೆಕ್ಟ್ ಆಗಿದೆಯಾ, ಏನು ಎಕ್ಸಾಮಲ್ಲಿ ಆ ರೀತಿ ಮಾಡಿದ್ರೆ ಏನಾಗೋದು ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಈಗ ಸೊಲ್ಯೂಷನ್ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ರಾಜ್ ಫಾರ್ ದ ಪ್ರೀವಿಯಸ್ ಇಯರ್ 18-19. ನಾನು ಪ್ರೀವಿಯಸ್ ಇಯರ್ 18-19 ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೆ ಹೇಳ್ತೀನಿ. ಆದರೆ ನೀವು ಬರೆಯುವಾಗ ಅಸೆಸ್ಮೆಂಟ್ ಇಯರ್ 19-20 ಅಂತ ಬರೀಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ಏನನ್ನ ಸೇಲ್ ಮಾಡ್ತಾ ಇರೋದವರು? ಲ್ಯಾಂಡ್ ಅಂದರೆ ರೆಸಿಡೆನ್ಷಿಯಲ್ ಹೌಸ್ ಅಲ್ಲ. ಓಕೆ, ದೆನ್ ಎಷ್ಟಕ್ಕೆ ಸೇಲ್ ಮಾಡ್ತಾ ಇರೋದು? 61 lakhಗೆ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಥವಾ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಎಷ್ಟು? 1 lakh. ಬರೋದು 60 lakh. ಏನದು? ನೆಟ್ ಸೇಲ್ ಕನ್ಸಿಡರೇಷನ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಎಷ್ಟಿದೆ ಅಂದರೆ ಫಸ್ಟ್ ಕಾಸ್ಟ್ ಆಫ್ ಅಕ್ವಿಸಿಷನ್ 10 ಲಕ್ಷ ಇಂಟು 280 ಈ ವರ್ಷ ಸೇಲ್ ಮಾಡ್ತಿರೋದು, ಡಿವೈಡ್ ಬೈ 1/4/2001 ಪರ್ಚೇಸ್ ಮಾಡಿರೋದು ಅಂದರೆ 100. ಸೊ 28 lakhs. ಬರೋದು 32 lakhs. ಇದನ್ನೇ ನಾವೇನಂತ ಕರಿತೀರಾ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಏನರಲ್ಲಿ ಪರ್ಚೇಸ್ ಮಾಡ್ತಿರೋದು ಅವನು?
ಪರ್ಚೇಸ್ ಮಾಡ್ತಾ ಇರೋದು ಏನರಲ್ಲ ಅವನು ಹೊಸ ರೆಸಿಡೆನ್ಷಿಯಲ್ ಹೌಸ್ನ ಕನ್ಸ್ಟ್ರಕ್ಷನ್ ಮಾಡಿದನಂತೆ. ಹೊಸ ರೆಸಿಡೆನ್ಷಿಯಲ್ ಹೌಸ್ ನಾನು ಕನ್ಸ್ಟ್ರಕ್ಷನ್ ಮಾಡಿದನಂತೆ. ಸೊ ಹಾಗಾದ್ರೆ ಅಮೌಂಟ್ ಡೆಪಾಸಿಟ್ ಬೇರೆ ಮಾಡಿದನಂತೆ. ಲೆಟ್ಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಕ್ಲೈಮ್ ಮಾಡ್ತೀವಿ. 54F ಕ್ಲೈಮ್ ಮಾಡಿದ್ರ ಅಂದ್ರೆ ಅವನ್ ಮನೆ ಕಟ್ಟಿರೋದು ಕನ್ಸ್ಟ್ರಕ್ಷನ್ ಮಾಡಿರೋದು 15 lakhsಗೆ, ಅಮೌಂಟ್ ಡೆಪಾಸಿಟ್ ಮಾಡಿರೋದು 2 ಡೇಟಲ್ಲಿ ಡೆಪಾಸಿಟ್ ಮಾಡಿದ್ದಾನೆ. ಒಂದು ಡೇಟ್ ಬಂದು 1/6/19 ಅಂದರೆ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್, ಇದು ಕ್ವಾಲಿಫೈ ಆಗುತ್ತೆ. ಇನ್ನೊಂದು ಡೇಟ್ ಬಂದು 1/8/2019 ಅಂದರೆ 31st July 2019 ಆದಮೇಲೆ ಅವನು ಮಾಡಿದ್ದಾನೆ. ಇದರ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಸಿಗೋದಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್ ಒಳಗಡೆ ಅಥವಾ ಅವತ್ತಿನ ದಿವಸ ಮಾಡಿದ್ರೆ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಸಿಗುತ್ತೆ. ಆ ಡೇಟ್ ಆದಮೇಲೆ ಏನಾದ್ರು ಮಾಡಿದ್ರೆ ಅಂದರೆ 54F ಸಿಗೋದಿಲ್ಲ. ಹಾಗಾದರೆ ಈ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಇದಕ್ಕೆ ಸಿಗೋದಿಲ್ಲ. ಹಾಗಾದರೆ ಡೆಪಾಸಿಟ್ ಮಾಡಿರೋದು ಎಷ್ಟು? ಡೆಪಾಸಿಟ್ ಮಾಡಿರೋದು 15 ಲಕ್ಷ. ಅಂದರೆ ಟೋಟಲ್ ಆಗಿ ಎಷ್ಟು ಲಕ್ಷ ಮಾಡಿರೋದು? 30 lakh ಇನ್ವೆಸ್ಟ್ಮೆಂಟ್ ಮಾಡಿರೋದು. ಹಾಗಾದರೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಎಷ್ಟು? 30 lakh. ಹಾಗಾದರೆ ಇದು ಡಿವೈಡ್ ಬೈ ಇದು ಪ್ರತಿ ಸಲ ಹೇಳ್ತಾ ಇದ್ದೀನಿ. ಇನ್ನೂ 2 ಪ್ರಾಬ್ಲಮ್ ಮಾಡ್ತೀನಲ್ಲ, ಇನ್ನೂ 2 ಪ್ರಾಬ್ಲಮಲ್ಲಿ ನಿಮ್ಗೆ ಹೇಳ್ತೀನಿ ಕೂಡ. ಹಾಗಾದರೆ ಇದು ಡಿವೈಡ್ ಬೈ ಇದು ಅಂತಂದರೆ ಫಾರ್ಮುಲಾ ಹಾಕ್ಬಿಡೋಣ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡಿವೈಡ್ ಬೈ ಅದು ಅಂದರೆ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಅಮೌಂಟ್ ಇನ್ವೆಸ್ಟೆಡ್. 32 ಲಕ್ಷ ಡಿವೈಡ್ ಬೈ 60 ಲಕ್ಷ ಇಂಟು ಅಮೌಂಟ್ ಇನ್ವೆಸ್ಟೆಡ್ ಎಷ್ಟು? 30 lakhs. ಎಷ್ಟು ಬರುತ್ತೆ ನೋಡೋಣ. 32 ಲಕ್ಷ ಇಂಟು 30 ಲಕ್ಷ ಡಿವೈಡೆಡ್ ಬೈ 60 ಲಕ್ಷ 16 ಲಕ್ಷ. ಅಂದರೆ ಎಷ್ಟು ಬರುತ್ತೆ? 16 ಲಕ್ಷ ಬರುತ್ತೆ. ಹಾಗಾದರೆ ಮಿಕ್ಕಿರುವಂತಹದ್ದು ಎಷ್ಟಿದೆ? ಇನ್ನು ಮಿಕ್ಕಿರೋದು 16 ಲಕ್ಷ ಇದಲ್ವ? ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ 16 ಲಕ್ಷ. 32 ಲಕ್ಷದಲ್ಲಿ 16 ಲಕ್ಷ ಎಕ್ಸೆಂಪ್ಟ್ ಆಯಿತು, ಇನ್ನು 16 ಲಕ್ಷ ಟ್ಯಾಕ್ಸಬಲ್ ಆಗುತ್ತೆ. ಇವಾಗ 16 ಲಕ್ಷದ ಕತೆ ಮುಗಿದೋಯ್ತು. ಇನ್ನು ಈ 16 ಲಕ್ಷದ ಬಗ್ಗೆ ಯೋಚನೆ ಮಾಡಬೇಕು. ಈ ಮನೆ ಏನು ಕಟ್ಟಿದನೋ ಅದು 3 ವರ್ಷ ಸೇಲ್ ಮಾಡಬಾರ್ದು, ನಂಬರ್ 1 ಪಾಯಿಂಟ್. ಈ ರೆಸಿಡೆನ್ಷಿಯಲ್ ಹೌಸ್ ಏನಿದೆ, ಇದಕ್ಕೋಸ್ಕರ ಏನು ಮಾಡಬೇಕು? ಅವನು ಡೆಪಾಸಿಟ್ ಮಾಡಿದನಲ್ವಾ, ಡೆಪಾಸಿಟ್ ಅದನ್ನು ಕೂಡ 3 ವರ್ಷದ ಒಳಗಾಗಿ ಅವನು ಯುಟಿಲೈಸ್ ಮಾಡಿಬಿಡ್ಬೇಕು. ಅಕಸ್ಮಾತ್ ಅವನು ಯುಟಿಲೈಸ್ ಮಾಡಲಿಲ್ಲ ಅಂತಂದರೆ ನಾವೇನು ಮಾಡಬೇಕಾಗಿರುತ್ತೆ? ಯುಟಿಲೈಸ್ ಮಾಡಿಲ್ಲ ಅಂದರೆ ಪ್ರಪೋರ್ಷನೇಟ್ ಆಗಿ, ನಾನು ಮತ್ತೆ ಹೇಳ್ತೀನಿ, ಪ್ರಪೋರ್ಷನೇಟ್ ಆಗಿ. ಓಕೆ, ಹಾಗಾದ್ರೆ ಇವಾಗ ಏನು ಮಾಡ್ತಾ ಇದ್ದಾನೆ ಅವನು? ಸೇಲ್ ಮಾಡ್ತಿಲ್ಲ. ಏನು ಮಾಡ್ತಾ ಇದ್ದಾನೆ ಅವನು? ಡೆಪಾಸಿಟ್ ಮಾಡಿರೋದನ್ನ ಇಲ್ಲಿ ನೋಡಿ, ಇಲ್ಲಿ ಸೇಲ್ ಮಾಡ್ತಾ ಇದ್ರೆ ಹೋಲ್ ಅಮೌಂಟ್ 14 ಲಕ್ಷ ಫುಲ್ಲು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ಯಾಕ್ಸಬಲ್ ಆಗ್ಬಿಡೋದು. ಯಾವ ವರ್ಷ ಸೇಲ್ ಮಾಡ್ತಾನೋ 3 ವರ್ಷದೊಳಗಡೆ ಆ ವರ್ಷ ಅವನು ಮಾಡ್ತಾ ಇರೋದೇನು ಇಲ್ಲಿ? ಅಮೌಂಟ್ ಯುಟಿಲೈಸ್ಡ್ ಓನ್ಲಿ rupees 10 lakh. ಅಮೌಂಟ್ ಯುಟಿಲೈಸ್ಡ್ ಓನ್ಲಿ rupees 10 lakhs. ಅಂದರೆ 10 ಲಕ್ಷ ರೂಪಾಯಿ ಅಷ್ಟು ಅವನು ಯುಟಿಲೈಸ್ ಮಾಡಿಲ್ಲ. ಎಷ್ಟು ಲಕ್ಷದಲ್ಲಿ? 15 ಲಕ್ಷ ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ, ಮತ್ತು ಅದ್ರ ಮೇಲೆ ಕನ್ಸ್ಟ್ರಕ್ಷನ್ಗೋಸ್ಕರ ಇನ್ನೂ ಖರ್ಚಾಗುತ್ತೆ ಅಂದ್ಬಿಟ್ಟಿದ್ದೆ. 15 ಲಕ್ಷ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ ಇಟ್ಟಿದ್ದ. ಆ 15 ಲಕ್ಷದಲ್ಲಿ 10 ಲಕ್ಷ ಮಾತ್ರ ಯುಟಿಲೈಸ್ ಮಾಡಿದ್ದಾನೆ. ಅಂದರೆ ಇನ್ನು 5 ಲಕ್ಷ ಯುಟಿಲೈಸ್ ಮಾಡಿಲ್ಲ. ಇದನ್ನು ರೀಕ್ಯಾಸ್ಟ್ ಮಾಡಬೇಕು. ಯಾವ ರೀತಿ ರೀಕ್ಯಾಸ್ಟ್ ಮಾಡೋಕ್ಕಾಗುತ್ತೆ ಅಂದರೆ, ಈ 10 ಲಕ್ಷ ಯುಟಿಲೈಸ್ ಮಾಡಿಲ್ಲ ಅಂದರೆ 10 ಲಕ್ಷ ಟ್ಯಾಕ್ಸಬಲ್ ಆಗೋದಿಲ್ಲ. 10 ಲಕ್ಷ ನಾನು ಯುಟಿಲೈಸ್ ಮಾಡಿಲ್ಲ ಅಂದರೆ 10 ಲಕ್ಷ ಫುಲ್ಲು ನನಗೆ ಎಕ್ಸಂಪ್ಷನ್ ಸಿಕ್ಕಿಲ್ಲ, ನನಗೆ ಪ್ರಪೋರ್ಷನೇಟ್ ಆಗಿ ಸಿಕ್ಕಿರೋದು. ಅದಕ್ಕೋಸ್ಕರ 2 ಥರ ಟೆಕ್ನಿಕ್ ಇದೆ. 2 ಥರ ಟೆಕ್ನಿಕ್ನಲ್ಲಿ ಒಂದೇ ರೀತಿಯಲ್ಲಿ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ.
ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ನಾವು ಕ್ಲೈಮ್ ಮಾಡುವಾಗ ಏನು ಮಾಡಿದ್ವಿ ಅಂತ ನೋಡಿ. ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಮಾಡುವಾಗ ನಾವು ಏನು ಮಾಡಿದ್ವಿ ಅಂತ ನೋಡಿ. 32 lakh ಡಿವೈಡ್ ಬೈ 60 lakh ಇಂಟು 30 lakh ಮಾಡಿದಾಗ ನಮಗೆ 16 ಲಕ್ಷ ಬಂದಿತ್ತು. ಇದರಲ್ಲಿ ಲೆಸ್ 30 ಲಕ್ಷ ರೂಪಾಯಿಯಷ್ಟು ನಾವು ಯಾವ್ಯಾವುದು 30 ಲಕ್ಷ ನೋಡ್ರಿ, ಇದೊಂದು 15 ಲಕ್ಷ ಕನ್ಸ್ಟ್ರಕ್ಷನ್ದು. ಇನ್ನು ಈ 15 ಲಕ್ಷ ಎಂದ್ರದ್ದು ಡೆಪಾಸಿಟ್ ಮಾಡಿರೋದು. ಟೋಟಲ್ ಆಗಿ 30 ಲಕ್ಷದಿಂದ ನನಗೇನಾಯಿತು 16 ಲಕ್ಷ ಬಂದಿತ್ತು. ಈ 16 ಲಕ್ಷದಲ್ಲಿ ಕ್ಲೈಮ್ ಮಾಡೋಕ್ಕೆ ನಾನು 30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಈ 30 ಲಕ್ಷದಲ್ಲಿ 10 ಲಕ್ಷ ಯುಟಿಲೈಸ್ ಮಾಡಿದ್ದೀನಂತೆ. ಈ 15 ಲಕ್ಷ ಆಲ್ರೆಡಿ ಯುಟಿಲೈಸ್ ಆಗಿಬಿಟ್ಟಿದೆ. ಈ 15 ಲಕ್ಷದಲ್ಲಿ 10 ಲಕ್ಷ ಮಾತ್ರ ಯುಟಿಲೈಸ್ ಮಾಡಿದ್ದೀನಿ ಅಂದರೆ 15, 10, 25 ಲಕ್ಷ ಯುಟಿಲೈಸ್ ಆಯಿತು. ಹಾಗಾದರೆ ಅನ್ಯುಟಿಲೈಸ್ಡ್ ಅಮೌಂಟ್ ಎಷ್ಟಾಯಿತು? ಅನ್ಯುಟಿಲೈಸ್ಡ್ ಅಮೌಂಟ್ ಎಷ್ಟಾಯಿತು? 5 ಲಕ್ಷ ಆಯಿತು. ಹಾಗಾದರೆ ಲೆಸ್ 32 lakh ಡಿವೈಡ್ ಬೈ 60 lakh ಇಂಟು ಯುಟಿಲೈಸ್ ಮಾಡಿರೋದೆಷ್ಟು ನಾವು 25 ಲಕ್ಷ ಯುಟಿಲೈಸ್ಡ್. ಅಂದರೆ ಮಾಡಿದ್ರೆ ಬರುವಂಥದ್ದು 32 ಲಕ್ಷ ಡಿವೈಡ್ ಬೈ 60 ಲಕ್ಷ ಇಂಟು 25 ಲಕ್ಷ ಬರೋದು 13,33,333. ಅಂದರೆ ಬ್ಯಾಲೆನ್ಸ್ ಬರುತ್ತಲ್ವಾ, ಬ್ಯಾಲೆನ್ಸ್ ಬರೋದು 2,66,667. ಇದು ಟ್ಯಾಕ್ಸಬಲ್ ಆಗೋದು. ಇದು ಹೆಂಗೆ ಬರುತ್ತೆ? ಇದನ್ನು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ನೀವು ಮಾಡ್ಬೋದು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ಇದು ಒಂದು ಪ್ರೊಸೀಜರ್. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ಯಾಕ್ಸಬಲ್ ಆಗುತ್ತೆ. ಓಕೆ, ನಾನೇ ಹೇಳ್ತಾ ಇರೋದೇನು, ಇದನ್ನ ಡೈರೆಕ್ಟಾಗಿ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡ್ರಿ, ಇಲ್ಲಿ 30 ಲಕ್ಷ ಇತ್ತು, ಅದರಲ್ಲಿ 25 ಲಕ್ಷ 32 ಲಕ್ಷ ಯುಟಿಲೈಸ್ ಮಾಡಿದಕ್ಕೆ 14 ಲಕ್ಷ ಎಕ್ಸಂಪ್ಷನ್ ಪಡೆದಿದ್ವಿ. 25 ಲಕ್ಷ ಯುಟಿಲೈಸ್ ಆಗಿದೆ, ಅದಕ್ಕೆ ಅದು ಸರೋಗುತ್ತೆ. ಇನ್ನು ಮಿಕ್ಕಿರುವಂತಹ 5 ಲಕ್ಷ ಏನಿದೆ, ಆ 5 ಲಕ್ಷ ಅನ್ಯುಟಿಲೈಸ್ ಅಮೌಂಟ್ ಪ್ರಪೋರ್ಷನ್ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. ಅದನ್ನ ಯಾವ ರೀತಿ ಮಾಡ್ಬೋದು? 32 ಲಕ್ಷ ಡಿವೈಡ್ ಬೈ 60 ಲಕ್ಷ ಇಂಟು 5 ಲಕ್ಷ ಕ್ಯಾಲ್ಕುಲೇಟ್ ಮಾಡಿ ಇದು ಡೈರೆಕ್ಟಾಗಿ ಅಮೌಂಟ್ ಬರುತ್ತೆ. ಈ ಕ್ಯಾಲ್ಕುಲೇಷನ್ ಬೇಕಾದ್ರೂ ಮಾಡಿ, ಅಥವಾ ಇದರಿಂದ ಇದನ್ನ ಕಳೆದ್ಬಿಟ್ಟಾದ್ರೂ ಇಡ್ರಿ. ನನ್ನ ಪ್ರಕಾರವಾಗಿ ದಿಸ್ ಈಸ್ ಸೂಟಬಲ್ ಒನ್. ಪ್ರಪೋರ್ಷನೇಟ್ ಅಂದ್ರೇನು? 32 ಲಕ್ಷ ಡಿವೈಡ್ ಬೈ 60 ಲಕ್ಷ. ಇದೇ ಯಾವ ಅಮೌಂಟ್ ಇದು? ಅನ್ಯುಟಿಲೈಸ್ಡ್ ಅಮೌಂಟ್ ಏನಿದೆಯೋ ಆ ಪ್ರಪೋರ್ಷನ್. ಅಮೌಂಟ್ ಇನ್ವೆಸ್ಟೆಡ್ ಅಲ್ಲ, ಅಮೌಂಟ್ ನಾಟ್ ಯುಟಿಲೈಸ್ಡ್ ಅಥವಾ ಅನ್ಯುಟಿಲೈಸ್ಡ್ ಅಮೌಂಟ್ನ ಡೈರೆಕ್ಟ್ ಆಗಿ ಮಾಡಿದ್ರೆ ಇಷ್ಟು ಬರುತ್ತೆ. ಇದೇ ಸ್ಟೂಡೆಂಟ್ಸ್, ಅರ್ಥ ಆಯಿತು ಅಂದ್ಕೊಂಡೆ. ಇದು ಯಾವಾಗ ಅಂತಂದರೆ 3 ವರ್ಷ, 10, 10, 18. ಇಲ್ಲಿಂದ 3 ವರ್ಷ ಅಂದರೆ 10, 10 ಎಷ್ಟು? 19, 20, 21. ಹಾಗಾದರೆ ಯಾವ ಪ್ರಿವಿಯಸ್ ಇಯರಲ್ಲಿ? 21, 22ರಲ್ಲಿ. ಯಾವ ಪ್ರಿವಿಯಸ್ ಇಯರ್ನಲ್ಲಿ? 21, 22ರಲ್ಲಿ ಇಷ್ಟು ಟ್ಯಾಕ್ಸಬಲ್ ಆಗುತ್ತೆ. ಅವನ ಅಕಸ್ಮಾತ್ ಮಾರ್ಬಿಟ್ಟು ಅನ್ಯುಟಿಲೈಸ್ ಅನ್ಯುಟಿಲೈಸ್ ಆಗಿದ್ದರೆ, ಅವನ ಅಕಸ್ಮಾತ್ ಈ 3 ವರ್ಷದೊಳಗಡೆ ಅವನು ಸೇಲ್ ಮಾಡಿಬಿಟ್ಟಿದ್ರೆ ಹೋಲ್ ಅಮೌಂಟ್ ಆಫ್ ದಿಸ್ 16 ಲಕ್ಷ ಫುಲ್ಲು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿ ಟ್ಯಾಕ್ಸಬಲ್ ಆಗಿಬಿಡೋದು. ಸ್ಟೂಡೆಂಟ್ಸ್, ಅರ್ಥ ಆಯಿತು ಅಂದ್ಕೊಂಡೆ ಸ್ಟೂಡೆಂಟ್ಸ್? 2 ಪ್ರಾಬ್ಲಮ್ ಆಯಿತು. 3ನೇ ಪ್ರಾಬ್ಲಮ್, 4ನೇ ಪ್ರಾಬ್ಲಮ್ ಮಾತ್ರ ಒಂದು ಸ್ವಲ್ಪ ಟ್ವಿಸ್ಟ್. 3ನೇ ಪ್ರಾಬ್ಲಮ್ನಲ್ಲಿ ಯಾವ ರೀತಿ ಬರುತ್ತೆ ಅಂದರೆ, ನಾವು ಒಂದೇ ಅಸೆಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಮೋರ್ ದ್ಯಾನ್ ಒನ್ ಅಸೆಟ್ ಯೂಸ್ ಮಾಡಿದಾಗ ಅದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ. ಪ್ರಾಬ್ಲಮ್ ನಂಬರ್ 3. ಮಿಸ್ಟರ್ ಸುಹಾಸ್ purchased a jewelry on 1/4/2001 for rupees 10 lakhs.
and on 1/10/2001 he purchased a land for rupees 20 lakhs. On 10/10/2018 Mr. Suhas sold jewelry for rupees 60 lakhs, and on the same date he also sold a land for rupees 100 lakhs. Further he purchased a residential house. He purchased a residential house on 1/1/2019 for rupees 90 lakh. Compute taxable capital gain. ಸರ್ ಇಲ್ಲ ಇದರಲ್ಲಿ ಏನಿದೆ ಸರ್? ಇದರಲ್ಲಿ ಏನಿದೆ ಅಂತಂದ್ರೆ ಜ್ಞಾಪಕ ಇಟ್ಕೊಳ್ಳಿ, ಒಂದು ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ ಮತ್ತೊಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದ್ರೆ 54 ಸಿಗುತ್ತೆ. ಆದರೆ ಇಲ್ಲಿ ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್ ಸೇಲ್ ಮಾಡ್ತಾ ಇರೋದು, ಜ್ಯುವೆಲರಿನೂ ಸೇಲ್ ಮಾಡ್ತಾ ಇದ್ದಾರೆ, ಲ್ಯಾಂಡು ಸೇಲ್ ಮಾಡ್ತಾ ಇದ್ದಾರೆ. ಇವೆರಡನ್ನೂ ಸೇಲ್ ಮಾಡಿ ಬಂದಿರುವಂಥ ನೆಟ್ ಸೇಲ್ ಕನ್ಸಿಡರೇಷನ್ ಇಂದ ಮತ್ತೊಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಅವನು ಸಿಗೋದು 54F. ಹಾಗಾದರೆ ಜ್ಯುವೆಲರಿಗೆ 54F ಸಿಗಬೇಕಾ, ಲ್ಯಾಂಡ್ಗೆ ಸಿಗಬೇಕಾ, ಎರಡಕ್ಕೂ ಸಿಗಬೇಕಾ, ಅಥವಾ ಯಾವುದಕ್ಕೆ ಸಿಗಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಇದು ಪ್ರಾಬ್ಲಮ್ ನಂಬರ್ 3. ಪ್ರಾಬ್ಲಮ್ನ ಪಾಸ್ ಮಾಡಿ, ನಿಮ್ಗೆ ಗೊತ್ತಿದ್ರೆ ಅದನ್ನು ಮಾಡಿ, ಗೊತ್ತಿಲ್ಲ ಅಂತಂದ್ರೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಕಾಂಪ್ಯೂಟೇಷನ್ of taxable capital gain of Mr. Suhas for the previous year 18-19. ನೀವು 19-20 ಅಸೆಸ್ಮೆಂಟ್ ಇಯರ್ ಬರೀಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಯಾವ್ಯಾವ್ದಿದೆ? ಜ್ಯುವೆಲರಿ, ಇನ್ನೊಂದು ಲ್ಯಾಂಡ್. ಫಸ್ಟ್ ಏನು ತಗೊಬೇಕು? ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಯಾವುದ್ರದ್ದು ಅಂತ ಇಲ್ಲಿ ಕಾಲಮ್ನಾರಲ್ಲೇ ಮಾಡ್ತಾ ಇದ್ದೀವಿ. ಸೇಲ್ ಕನ್ಸಿಡರೇಷನ್ ಇದು 60 ಲಕ್ಷ, ಇದು 100 ಲ್ಯಾಕ್ಸ್, ಇದು 60 ಲ್ಯಾಕ್ಸ್, 100 ಲ್ಯಾಕ್ಸ್. ನೀವು ಎಕ್ಸಾಮಿನೇಷನ್ ಫುಲ್ ಝೀರೋಸ್ ಹಾಕ್ಬೇಕಾಗುತ್ತೆ, ಎಲ್ಲಂತ ಉಪಯೋಗಿಸ್ಬೇಡಿ. ಲೆಟ್ಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಅಕಸ್ಮಾತ್ ಕೊಟ್ಟಿದ್ರೆ ಅದು ನೀವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. 60 ಲ್ಯಾಕ್ಸ್, 100 ಲ್ಯಾಕ್ಸ್. ಏನಿದು? ನೆಟ್ ಸೇಲ್ ಕನ್ಸಿಡರೇಷನ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಪರ್ಚೇಸ್ ಮಾಡಿರೋದು 2001 10 ಲ್ಯಾಕ್, ಆದರೆ 10 ಲ್ಯಾಕ್ ಇಂಟು 280 ಡಿವೈಡ್ ಬೈ 100 ಅಂದರೆ ಬರೋದು 28 ಲ್ಯಾಕ್. ಇದು 100 ಲ್ಯಾಕ್ ಅಂತ. 100 lakh into 280 divided by ಇದನ್ನ ಎಷ್ಟಕ್ಕೆ ಇರೋದು? 20 lakhs ಪರ್ಚೇಸ್ ಮಾಡಿರೋದು. 20 lakh into 280 divided by ಯಾವ ಪರ್ಚೇಸ್ ಮಾಡೋದು? 1/10/2001 ಅಂದರೆ 1/2 100 ಇದೆ. ಹಾಗಾದರೆ 56 lakhs. ಲೆಸ್ ಮಾಡಿದ ಮೇಲೆ ಬರೋದು 60 ಲ್ಯಾಕಲ್ಲಿ 28 ಲ್ಯಾಕ್ ಹೋದರೆ 32 ಲ್ಯಾಕ್, 44 ಲ್ಯಾಕ್. ಎಲ್ಲ ಝೀರೋಸ್ ಕಂಪಲ್ಸರಿ ಹಾಕಬೇಕಾಗಿರುತ್ತೆ. ಇದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದನ್ನು ಎರಡು ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು. ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F. ಒಂದು ಇದು ಡಿವೈಡ್ ಬೈ ಇದು ನಾವು ಮಾಡಬೇಕಾಗಿರೋದು. ಇದು ಅಂದರೆ ಇವೆರಡನ್ನೂ ಅಗ್ರಿಗೇಟ್ ಮಾಡಿ, ಇವೆರಡನ್ನೂ ಅಗ್ರಿಗೇಟ್ ಮಾಡಿ ಎಷ್ಟು ಟೋಟಲ್ ಇನ್ವೆಸ್ಟ್ಮೆಂಟ್? 90 ಲ್ಯಾಕ್.
ಆ ರೀತಿ ಬೇಕಾದ್ರೂ ನೀವು ಎಕ್ಸಂಪ್ಷನ್ನ ನೀವು ಕ್ಲೈಮ್ ಮಾಡಬಹುದು. ಅಥವಾ ಕಾಮನ್ ಸೆನ್ಸ್ನ ಇಲ್ಲಿ ಉಪಯೋಗಿಸಿ 60 ನೆಟ್ ಸೇಲ್ ಕನ್ಸಿಡರೇಷನ್ನ, ಬಿ ಕೇರ್ಫುಲ್ ಸ್ಟೂಡೆಂಟ್ಸ್, ಇವಾಗ ಒಂದು ಸ್ವಲ್ಪ ಗಮನ ಹರಿಸಿ. 60 ಲಕ್ಷ ರೂಪಾಯಿಯಷ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನ್ಯೂ ರೆಸಿಡೆನ್ಷಿಯಲ್ ಹೌಸ್ಗೆ 32 ಲಕ್ಷ ಸಿಗುತ್ತೆ. ಇಲ್ಲಿ 100 ಲಕ್ಷ ಅಂದರೆ 1 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 44 ಲಕ್ಷ ಸಿಗುತ್ತೆ. ಯಾವುದಕ್ಕೆ ಪ್ರಿಯಾರಿಟಿ ಇದೆ ಅನ್ನೋದನ್ನ ಪ್ರಿಯಾರಿಟಿ ಬೇಸ್ ಮೇಲೆ ತಗೊಳ್ಳೋದು. ಅಂದರೆ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡೋಣ. 30 ಇದು ಡಿವೈಡ್ ಬೈ ಇದು ಪರ್ಸೆಂಟೇಜ್. ಇಲ್ಲಿ ಬರೆದು ಬಿಡ್ತೀನಿ, ಮೆನ್ಷನ್ ಮಾಡಿಬಿಡ್ತೀನಿ ನಾನು. 32 lakh ಡಿವೈಡ್ ಬೈ 60 lakh ಇಂಟು 100. ಎಷ್ಟು ಬರುತ್ತೆ? 32 lakh ಡಿವೈಡ್ ಬೈ 60 lakh ಇಂಟು 100. ಎಷ್ಟು? 32 lakh ಡಿವೈಡ್ ಬೈ 60 lakh $53.33% ಬರುತ್ತೆ. ಎಷ್ಟು ಪರ್ಸೆಂಟ್ ಬರುತ್ತೆ? 53.33%. ಇಲ್ಲಿ ಅಮೌಂಟ್ ಕಾಲಮಲ್ಲಿ ಬರಬೇಡ್ರಿ, ನೀವು ಇಲ್ಲಿ ಬರ್ಕೊಳ್ರಿ. ಇಲ್ಲಿ ಬರ್ಕೊಳ್ಳಿ. ನಾನು ಇಲ್ಲಿ ಬರೀತಾ ಇರೋ ಉದ್ದೇಶ ನಿಮ್ಗೆ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಬರೀತಾ ಇರೋದು. ನಾನು ರೌಂಡ್ ಆಫ್ ಹಾಕ್ಬಿಡ್ತೀನಿ ನೋಡಿ. ನೀವು ಇಲ್ಲಿ ಬರೆಯಕ್ಕೆ ಹೋಗ್ಬೇಡಿ, ಇಲ್ಲಿ ಬರೀ ಸರ್. ಅದೇನೋ ನೀವು ಅಲ್ಲೇ ಬರೆದ್ಬಿಡಿ ಸರ್. ಓಕೆ, ಇನ್ನೊಂದು ಇಲ್ಲಿ ಬರೆದು ಬಿಡ್ತೀನಿ ಈಗ. 44 lakh ಡಿವೈಡ್ ಬೈ 100 lakh ಇಂಟು 100. ಇಲ್ಲಿ 2 ಕಾಲಮ್ ಆಲ್ರೆಡಿ ಇಲ್ಲಿ ಮಾಡ್ದಂಗೆ ಆಗ್ಬಿಟ್ಟಿದೆ. ಒಂದು ಜ್ಯುವೆಲರಿ, ಇನ್ನೊಂದು ಲ್ಯಾಂಡ್. ಇದೆಷ್ಟು ಪರ್ಸೆಂಟ್ ಬಂದಿದೆ? ಇದು 53.33%. ಇದೆಷ್ಟು ಬಂದಿದೆ? 44%. ಯಾವುದಕ್ಕೆ ಪರ್ಸೆಂಟೇಜ್ ಜಾಸ್ತಿ ಇದೆ ನೋಡಿ? ಯಾವುದಕ್ಕೆ ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತಂದ್ರೆ ಜ್ಯುವೆಲರಿ ಪರ್ಸೆಂಟೇಜ್ ಜಾಸ್ತಿ ಇದೆ. ಆರ್ಡರ್ ಆಫ್ ಪ್ರಿಫರೆನ್ಸ್ ಇದಕ್ಕೆ ಫಸ್ಟ್ ರ್ಯಾಂಕ್ ಕೊಡಿ, ಇದಕ್ಕೆ ಸೆಕೆಂಡ್ ರ್ಯಾಂಕ್ ಕೊಡಿ. ಏನು ಹೀಗಂದ್ರೆ ಅರ್ಥ 60 lakh ಏನಿದೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವನಿಗೆ ಎಷ್ಟು ಎಕ್ಸಂಪ್ಷನ್ ಸಿಗುತ್ತೆ? 32 lakh ಸಿಗುತ್ತೆ. ಹಾಗಾದರೆ 60 lakh ನಮ್ಮ ಹತ್ರ ಇರೋದು ಎಷ್ಟು? ಇವಾಗ ಇಲ್ಲಿ 90 lakh ಇರೋದು. ಅದರಲ್ಲಿ 60 lakhನ ಅವನೇನು ಮಾಡ್ತಾನೆ? ಜ್ಯುವೆಲರಿಯಿಂದ ಬಂದಿರುವಂಥ ಸೇಲ್ ಪ್ರಾಫಿಟ್ಸ್ನ ಹೊಸ ರೆಸಿಡೆನ್ಷಿಯಲ್ ಹೌಸ್ನಲ್ಲಿ ಪರ್ಚೇಸ್ ಮಾಡೋದಕ್ಕೋಸ್ಕರ ಉಪಯೋಗಿಸಿದ್ದಾನೆ ಅಂದರೆ 32 lakh ಅವನಿಗೇನಾಗಿರುತ್ತೆ? ಎಕ್ಸಂಪ್ಷನ್ ಅವನಿಗೆ ಸಿಕ್ಬಿಡುತ್ತೆ. ಇನ್ನೆಷ್ಟು ಲಕ್ಷ ಉಳಿದಿದೆ? 30 ಲಕ್ಷ ಉಳಿದಿದೆ. ಎಷ್ಟು ಲಕ್ಷ ಉಳಿದಿದೆ? 30 ಲಕ್ಷ ಉಳಿದಿದೆ. ಹಾಗಾದರೆ ಈ 30 ಲಕ್ಷ ಅನ್ನೋದು ಯಾವುದಕ್ಕೆ ಅಪ್ಲೈ ಮಾಡಬೇಕು? ಲ್ಯಾಂಡ್ಗೆ. ಹಾಗಾದರೆ 54F ಫಾರ್ಮುಲಾ ಏನಿದೆ? LTCG ಡಿವೈಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಅಮೌಂಟ್ ಇನ್ವೆಸ್ಟೆಡ್. LTCG ಎಷ್ಟಿದೆ? LTCG 44 ಡಿವೈಡ್ ಬೈ 100 ಇಂಟು ಅಮೌಂಟ್ ಇನ್ವೆಸ್ಟೆಡ್ ಎಷ್ಟು? ಇದಕ್ಕೆ 30 lakhs ಮಾಡಿದ್ರೆ ಬರೋದು
13,20,000. ಹಾಗಾದ್ರೆ ಇನ್ನೆಷ್ಟು ಉಳಿಯುತ್ತೆ? 32 lakh ಅಲ್ಲಿ 32 lakh ಹೋದ್ರೆ ನಿಲ್. 44 lakh ಅಲ್ಲಿ 32 lakh ಹೋದ್ರೆ 30,80,000. 30,80,000 ಇದನ್ನೇ ಏನಾಗಿರುತ್ತೆ? ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ. ಇದು ಕರೆಕ್ಟ್ ಜಿನೇನ್ ಆಗಿ ಅಸಸಿಗೆ ಲಾಭ ಆಗುವಂಥದ್ದು. ಅದೇ ಅಕಸ್ಮಾತ್ ಏನಾದ್ರು ಆವರೇಜ್ ರೀತಿಯಲ್ಲಿ ಏನಾದ್ರು ಮಾಡಿಬಿಟ್ಟಿದ್ರೆ, ಈಗ ನಮಗಿಲ್ಲಿ ಸಿಕ್ಕಿರೋದೇನು? ಎಷ್ಟು ಸಿಕ್ಕಿರೋದು ನಮಗೆ? 32 lakh ಪ್ಲಸ್ 32 lakh ಪ್ಲಸ್ 13,20,000 ಅಂದರೆ 45,20,000 ನಮಗೆ ಎಕ್ಸಂಪ್ಷನ್ ಇವಾಗ ಸಿಕ್ಕಿದೆ ನಮಗೆ. ಅದೇ ಅಕಸ್ಮಾತ್ ಏನಾದ್ರು ಆವರೇಜ್ ಲೆಕ್ಕದಲ್ಲಿ ಏನಾದ್ರು ಮಾಡಿಬಿಟ್ಟಿದ್ರೆ, ಏನು ಆವರೇಜ್ ಲೆಕ್ಕದಲ್ಲಿ? ಆವರೇಜ್ ಲೆಕ್ಕದಲ್ಲಿ ಅಂದ್ರೇನು? ಇವೆರಡು ಟೋಟಲ್ ಇಂಟು 90 lakh. ಹಾಗಾದರೆ ಫಾರ್ಮುಲಾ ಏನು? LTCG ಡಿವೈಡ್ ಬೈ ವಾಟ್? ನೆಟ್ ಸೇಲ್ ಕನ್ಸಿಡರೇಷನ್ ಇಂಟು ಅಮೌಂಟ್ ಇನ್ವೆಸ್ಟೆಡ್. ನಾನು ನಿಮ್ಗೆ ಆಗಿ ತೋರಿಸ್ತಾ ಇದ್ದೀನಿ. ಸೊ LTCG ಇರೋಂತಹದ್ದು ಯಾವ್ಯಾವುದು? 32 lakh ಪ್ಲಸ್ 44 lakh, 4 3 7 76 ಲಕ್ಷ. 76 ಲಕ್ಷ ಡಿವೈಡ್ ಬೈ ನೆಟ್ ಸೇಲ್ ಕನ್ಸಿಡರೇಷನ್ ಟೋಟಲ್ ಅಂದರೆ 160 lakhs. ಅಮೌಂಟ್ ಇನ್ವೆಸ್ಟೆಡ್ ಎಷ್ಟು? 90 lakhs. ಹಾಗಾದರೆ ಬರುವಂತಹದ್ದು 76 lakhs ಇಂಟು 90 lakh ಡಿವೈಡ್ ಬೈ 160 lakhs ಅಂದರೆ ಬರುವಂತಹದ್ದು 42,75,000. 42,75,000 ನಮಗೆ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54F ಸಿಗೋದು ಆನ್ ಅನ್ ಆವರೇಜ್ ಬೇಸ್ ಮೇಲೆ ಮಾಡಿದರೆ. ಆದರೆ ಇಲ್ಲಿ ನಾವಿವಾಗ ಪ್ರಪೋರ್ಷನೇಟ್ ರೀತಿಯಲ್ಲಿ ಅಸಸಿಗೆ ನ್ಯಾಯ ಓದಿಸೋಕ್ಕೋಸ್ಕರ ಈ ರೀತಿ ರ್ಯಾಂಕಿಂಗ್ ಸಿಸ್ಟಮ್ ಮುಖಾಂತರ ಮಾಡಿದ್ದಕ್ಕೆ ನಮ್ಗೆ ಎಷ್ಟು ಸಿಕ್ತು? 32 ಲಕ್ಷ ಜ್ಯುವೆಲರಿಗೆ ಸಿಕ್ತು, 13,20,000 ಯಾವುದಕ್ಕೆ ಸಿಕ್ತು? ಲ್ಯಾಂಡ್ ಸಿಕ್ತು. ಟೋಟಲ್ ಆಗಿ 45,20,000 ಸಿಕ್ತು. 42,75,000 ಬೇಕಾ ಅಥವಾ 45,20,000 ಬೇಕಾ? ಇಲ್ಲಿ ಬೆನಿಫಿಟ್ ಇದೆ, ಅದಕ್ಕೋಸ್ಕರ ಅಸಸಿಯ ಬೆನಿಫಿಟ್ಗೋಸ್ಕರ ಈ ಮೆಥಡ್ನೇ ಫಾಲೋ ನೀವು ಮಾಡಬೇಕು ಸ್ಟೂಡೆಂಟ್ಸ್. ಈ ರೀತಿ ಮಾಡಿದ್ರೆ ತಪ್ಪಾಗುತ್ತೆ, ಇದು ತಪ್ಪಾಗುತ್ತೆ. ಈ ರೀತಿ ಮಾಡೋದು ಸೂಕ್ತ, ಬೆನಿಫಿಷಿಯೇ ಅಸಸಿಗೆ ಬೆನಿಫಿಟ್ ಆಗುತ್ತೆ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಅಕಸ್ಮಾತ್ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ. ಓಕೆ ಸ್ಟೂಡೆಂಟ್ಸ್, ಇದು ಪ್ರಾಬ್ಲಮ್ ನಂಬರ್ 4 ಏನಿದೆ? ಮಿಸ್ಟರ್ ರಾಜೇಶ್ sold the following assets and he purchased a residential for ₹160 lakhs. ಸೊ ಒಂದು ಲ್ಯಾಂಡ್ ಇದೆಯಂತೆ, ಇನ್ನೊಂದು ಜ್ಯುವೆಲರಿ ಇದೆಯಂತೆ, ಇನ್ನೊಂದು ಗೋಲ್ಡ್ ಇದೆಯಂತೆ. ಆದರೆ ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್ ಎಲ್ಲ ಸೇಲ್ ಮಾಡ್ತಾ ಇರೋದು. ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ 105 lakhs, 93 lakhs, 52 lakhs. Less selling expenses 5 lakhs, 3 lakhs, 2 lakhs. Examination point of view, most important students, 100 lakhs, 90 lakhs, 50 lakhs. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ನಿಮ್ಗೆ ಯೋಚನೆನೇ ಇಲ್ಲ, ಅವನೇ ಮಾಡಿ ಕೊಟ್ಬಿಟ್ಟಿದ್ದಾನೆ. 50 lakhs, 36 lakhs, 10 lakhs. ಇಲ್ಲಿ ಬರೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 50 lakh, 40 ಅಂದರೆ 54 lakh,
40 ಲ್ಯಾಕ್. ಇದರಿಂದ ಅವನು ಮನೆನ ಪರ್ಚೇಸ್ ಮಾಡಿದರೆ 160. ಈಗ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, 54F ಲೆಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54F ಸಿಗಬೇಕು ಅಂದರೆ ಒಂದು 100 ಲ್ಯಾಕ್ಸ್, 90 ಲ್ಯಾಕ್ಸ್, 50 ಲ್ಯಾಕ್ಸ್ ಅಂದರೆ ಟೋಟಲ್ ಆಗಿ 240 ಲ್ಯಾಕ್ಸ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 50 + 50 4 + 40 ಲ್ಯಾಕ್ಸ್ ಇಷ್ಟು ಅವನಿಗೆ ಎಕ್ಸಾಮ್ಷನ್ ಫುಲ್ ಸಿಕ್ಬಿಡುತ್ತೆ. ನಿಮ್ಗೆ ಯಾವುದೇ ರೀತಿ ನಿರ್ಭಯ ಇಲ್ಲ. ಇಲ್ಲಿ 240 ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅವ್ನು ಮಾಡ್ತಾ ಇರೋದೇ 160 ಲ್ಯಾಕ್ಸ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು. ಹಾಗಾದರೆ ಯಾವುದಕ್ಕೆ ಮೊದಲು ಪ್ರಿಫರೆನ್ಸ್ ಕೊಡಬೇಕು? ಒಂದು ಆಪ್ಷನ್ ಏನಿದೆ, ಇದು ಡಿವೈಡ್ ಬೈ ಅದು 50 + 54 + 40 ಡಿವೈಡ್ ಬೈ 10 + 90 + 50 ಇಂಟು 160 ಲ್ಯಾಕ್ಸ್ ಮಾಡಿದ್ರೆ ಡೈರೆಕ್ಟಾಗಿ ಸಿಕ್ಬಿಡುತ್ತೆ ನಿಮಗೆ ಎಕ್ಸಾಮ್ಷನ್ ಎಷ್ಟು ಅಂದ್ಬಿಟ್ಟಿದೆ. ಅದು ಸಮಂಜಸ ಅಲ್ಲ. ಅಸಸಿ ಆ ರೀತಿ ಒಪ್ಪಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಆರ್ಡರ್ ಆಫ್ ಇದಕ್ಕಿಂತ ಇದು ಕಡಿಮೆ ಇದೆ. ಸೊ ನೆಟ್ ಸೇಲ್ ಕನ್ಸಿಡರೇಷನ್ಗಿಂತ ಇದೇನಾಗಿದೆ, 160 ಲ್ಯಾಕ್ಸ್ ಅನ್ನೋದು ಕಡಿಮೆ ಇದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗಿರುತ್ತೆ, ಆರ್ಡರ್ ಆಫ್ ಪ್ರಿಫರೆನ್ಸ್ ಮಾಡಬೇಕಾಗಿರುತ್ತೆ. ಇದು ಡಿವೈಡ್ ಬೈ ಇದು ಮಾಡಬೇಕಾಗಿರುತ್ತೆ. ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಯಾವ್ಯಾವುದಕ್ಕೆ ಅಂತ ತಿಳ್ಕೊಂಬಿಡಿ. 50 ಡಿವೈಡ್ ಬೈ 100 ಅಂದರೆ ಬರೋದು, ಇಲ್ಲೇ ಇದು ಬರೆದಿರ್ತೀನಿ, ಇಲ್ಲೇ ಬರಿತೀನಿ ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟಿದೆ. 50 ಡಿವೈಡ್ ಬೈ 100 ಅಂದರೆ 50%. 54 ಡಿವೈಡ್ ಬೈ 90 ಮಾಡೋಣ. ಎಷ್ಟು? 54 ಡಿವೈಡ್ ಬೈ 90 ಇಂಟು 100 ಅಂದರೆ ಬರೋದು 60%. ಓಕೆ, ವೆರಿ ನೈಸ್. 40 ಡಿವೈಡೆಡ್ ಬೈ 50 ಇಂಟು 100 ವೆರಿ ನೈಸ್, 80%. ನೀವಿಲ್ಲಿ ಕಾಮನ್ ಸೆನ್ಸ್ ಅಷ್ಟೇ ನೀವು ಉಪಯೋಗಿಸ್ಬೇಕಾಗಿರೋದು. 100 ಲಕ್ಷ ರೂಪಾಯಿಯಷ್ಟು ಮನೆ ಕೊಂಡ್ಕೊಂಡ್ರೆ ಅವನಿಗೆ ಬರೀ 50 ಲಕ್ಷ ಸಿಗೋದು. 50 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 40 ಲಕ್ಷ ಎಕ್ಸಾಮ್ಷನ್ ಸಿಗ್ಬಿಡುತ್ತೆ ಅವನಿಗೆ. ಯಾವ್ದು ಬೆಸ್ಟ್ ಅಂತೀರಾ? ನೀವು ಕಾಮನ್ ಸೆನ್ಸ್ ಆಗಿ ಯೋಚನೆ ಮಾಡಿದ್ರೆ ಇದೇ ಬೆಸ್ಟು ಅಂತೀರಾ. 90 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 54 ಲಕ್ಷ ಸಿಗುತ್ತೆ. 90 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 54 ಲಕ್ಷ ಎಕ್ಸಾಮ್ಷನ್ ಸಿಗುತ್ತೆ. 100 ಲಕ್ಷ ಮಾಡಿದ್ರೆ ಬರೀ 50 ಲಕ್ಷ ಸಿಗುತ್ತೆ. ಅಂದರೆ 90 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ 54 ಲಕ್ಷ ಪ್ರಿಫರೆನ್ಸ್ ಕೊಡ್ತೀರಾ, 100 ಲಕ್ಷ ಮಾಡಿ 50 ಲಕ್ಷ ಎಕ್ಸಾಮ್ಷನ್ ಪಡಿತೀರಾ. ಇದಕ್ಕೇನೆ. ಹಾಗಾದರೆ ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಕೊಡ್ತೀರಾ ಅಂದರೆ ಇದು ಕೊಡ್ತೀರಾ. ಸೆಕೆಂಡ್ ಪ್ರಿಫರೆನ್ಸ್ ಈ ಅಸೆಟ್ ಕೊಡ್ತೀರಾ. ಥರ್ಡ್ ಪ್ರಿಫರೆನ್ಸ್ ಲಾಸ್ಟ್ ಉಳಿಯೋದು ಲ್ಯಾಂಡ್ ಕೊಡ್ತೀರಾ. ಹಾಗಾದರೆ ಇದಿಷ್ಟು ಕೂಡ ಅಮೌಂಟ್ ಅಲ್ಲ. ಅಕಸ್ಮಾತ್ ನೀವು ಇಲ್ಲಿ ಬರೆದ್ರೂ ಕೂಡ ಬಾಕ್ಸ್ನಲ್ಲಿ ಸ್ಪೆಸಿಫೈ ಮಾಡಿ, ಅಥವಾ ಇಲ್ಲಿ ಏನು ಬರಿತಿದ್ದೀರಾ ಇದನ್ನೇ ಇಲ್ಲಿ ಏನಿಲ್ಲಿ ಲ್ಯಾಂಡ್, ಜ್ಯುವೆಲರಿ, ಗೋಲ್ಡ್ ಅಂದ್ಬಿಟ್ಟಿದೆ. ಪರ್ಸೆಂಟೇಜ್ ಇಲ್ಲಿ 50, 60, 80 ಅಂತ ಹಾಕ್ಬಿಟ್ಟಿದೆ. ಆರ್ಡರ್ ಆಫ್ ಪ್ರಿಫರೆನ್ಸ್ ಇಲ್ಲಿ ಇಷ್ಟಲ್ಲಿ ಬರ್ಕೊಳ್ಳಿ. ನೀವು ಇಲ್ಲಿ ಏನು ಅಮೌಂಟ್ ಕಾಲಮಲ್ಲಿ ಬರ್ದಿದ್ದೀನಿ ಈ ರೀತಿ ಇಲ್ಲಿ ಬರ್ಕೊಳ್ಳಿ. ಇದಕ್ಕೆ ಮಾರ್ಕ್ಸ್ ಅಲೋಕೇಶನ್ ಅಷ್ಟಕ್ಕಷ್ಟೇ. ನೀವಿಲ್ಲಿ ಡಿಸ್ಟ್ರಿಬ್ಯೂಟ್ ಏನು ಮಾಡ್ತೀರೋ ಅದು ಇಂಪಾರ್ಟೆಂಟ್. ಹಾಗಾದ್ರೆ ಇವಾಗ ಇಲ್ಲಿ ಸೈಡ್ ಕ್ಯಾಲ್ಕುಲೇಷನ್ ಇಲ್ಲಿ ಮಾಡ್ತಾ ಇದ್ದೀನಿ, ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ಇದ್ದಿದ್ದು 160 ಲ್ಯಾಕ್ಸ್. ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಅಂದರೆ 50 ಲಕ್ಷ ರೂಪಾಯಿ ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವನಿಗೆ 40 ಲಕ್ಷ ಸಿಗುತ್ತೆ. ಅವನಿಗೆ ಎಕ್ಸಾಮ್ಷನ್ ಲೆಸ್ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54F 40 ಲಕ್ಷ ಸಿಗುತ್ತೆ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು? 50 ಲಕ್ಷ. ಹಾಗಾದರೆ 50 ಲಕ್ಷ. ಇನ್ನೆಷ್ಟು ಉಳಿಯುತ್ತೆ? 110 ಲಕ್ಷ. ನೆಕ್ಸ್ಟ್ ಸೆಕೆಂಡ್ ಪ್ರಿಫರೆನ್ಸ್ ಜ್ಯುವೆಲರಿಗೆ 90 ಲ್ಯಾಕ್ಸ್ನ ಅವನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 54 ಲ್ಯಾಕ್ಸ್ ಸಿಗುತ್ತೆ. ಇನ್ನು 90 ಇದೆಯಾ? 110 ಇದೆ. 110 ಇದೆ ಅಂತಂದರೆ ಇನ್ನು 90 ಮಾಡ್ಬೋದು. ಹಾಗಾದರೆ 54 ಲ್ಯಾಕ್ಸ್ ಸಿಗುತ್ತೆ. ಎಷ್ಟು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅವನು? 90 ಲ್ಯಾಕ್. ಹಾಗಾದ್ರೆ ಇನ್ನು ಎಷ್ಟು ಉಳ್ಕೊಂಡಿದೆ? 20 ಲ್ಯಾಕ್ ಉಳ್ಕೊಂಡಿದೆ. ಆ 20 ಲ್ಯಾಕ್ ಯಾವುದಕ್ಕೆ ಅಂದರೆ ಲ್ಯಾಂಡ್ಗೆ. ಹಾಗಾದರೆ ಲ್ಯಾಂಡ್ 50 ಲಕ್ಷ ಸಿಗಬೇಕು ಅವನು ಎಷ್ಟು ಮಾಡಬೇಕು? ಅವನು 100 ಲ್ಯಾಕ್ಸ್ ಮಾಡಬೇಕು. 100 ಲ್ಯಾಕ್ಸ್ ಮಾಡೋಕ್ಕೆ ಇಲ್ಲಿದೆಯಾ? 20 ಲ್ಯಾಕ್ಸ್ ಅಷ್ಟೇ ಇರೋದು. ಹಾಗಾದ್ರೆ ಇವಾಗ ಫಾರ್ಮುಲಾ ಅಪ್ಲೈ ಮಾಡಿ. ಏನು ಫಾರ್ಮುಲಾ ಅಪ್ಲೈ ಮಾಡಬೇಕು? ಇದು ಡಿವೈಡ್ ಬೈ ಅದು ಇಂಟು ಅಮೌಂಟ್ ಇನ್ವೆಸ್ಟೆಡ್. ಇದು ಅಂತಂದ್ರೆ ಏನು?
ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಡಿವೈಡ್ ಬೈ ನೆಟ್ ಸೇಲ್ ಪ್ರಾಫಿಟ್ಸ್ ಇಂಟು ಅಮೌಂಟ್ ಇನ್ವೆಸ್ಟ್. ಇದು ಡಿವೈಡ್ ಬೈ ಅದು ಇಂಟು ಅಮೌಂಟ್ ಇನ್ವೆಸ್ಟೆಡ್. ಹುಷಾರು, ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಇದು ಡಿವೈಡ್ ಬೈ ಅದು ಇಂಟು ಅಮೌಂಟ್ ಇನ್ವೆಸ್ಟೆಡ್. ಐ ಥಿಂಕ್ ಯು ಗಾಟ್ ಇಟ್ ಸ್ಟೂಡೆಂಟ್ಸ್. ಹಾಗಾದರೆ ಇದು ಡಿವೈಡ್ ಬೈ ಅದು ಅಂದರೆ 50 ಡಿವೈಡ್ ಬೈ 100 lakhs. ಅಮೌಂಟ್ ಇನ್ವೆಸ್ಟೆಡ್ ಎಷ್ಟು? 160 ಅಲ್ಲ, 160ನಲ್ಲಿ ಇದು ಕೊಟ್ಟೋಯ್ತು 50, ಇದು ಕೊಟ್ಟೋಯ್ತು 90, ಇದಕ್ಕಿನ್ನು ಉಳ್ಕೊಂಡಿರೋದು ಎಷ್ಟು? ಇನ್ನು 20. ಎಷ್ಟು ಬರುತ್ತೆ ನೋಡೋಣ. ಫಿಫ್ಟಿ ಇಂಟು 20 ಡಿವೈಡೆಡ್ ಬೈ 100, 10 lakhs. 10 lakhs ಸಿಗುತ್ತೆ ಇವನಿಗೆ. ಲ್ಯಾಂಡಿಂದ 10 lakhs ಸಿಗುತ್ತೆ. ಹಾಗಾದರೆ 40 lakhs ಅಲ್ಲಿ 40 lakh ಹೋಯ್ತು, 54 lakh ಅಲ್ಲಿ 54 lakh ಹೋಯ್ತು, 50 lakh ಅಲ್ಲಿ 10 lakh ಹೋಯ್ತು ಅಂದರೆ ಇನ್ನು ಉಳಿಯುವಂತಹ 40 lakh ಇದೆ ಅಲ್ವಾ, ಇದೇನೆ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಸ್ಟೂಡೆಂಟ್ಸ್. ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ನಿಜವಾಗ್ಲೂ ಈ ವಿಡಿಯೋ ನಿಮಗೆ ಅರ್ಥ ಆಗಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗಳು ಎಲ್ಲರಿಗೂ ಶೇರ್ ಮಾಡಿ. ಅಕಸ್ಮಾತ್ ನಾವು ಒಂದು ಹೊಸ ವಿಚಾರ ನಾವು ಕಲ್ತಿದ್ದೀವಿ ಅಥವಾ ನೀಟಾಗಿ ಅರ್ಥ ಆಗಿದೆ ಅಂದರೆ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಇದನ್ನು ಹಂಚಿ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಆಗಲಿಕ್ಕೆ. ನೆಕ್ಸ್ಟ್ ನಾನು ಮಾಡುವಂತಹ ವಿಡಿಯೋಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಏನಿದೆ ಅದನ್ನು ನಾನು ಮಿನಿಮಮ್ ಅಂದರೆ 8ರಿಂದ 10 ಎಪಿಸೋಡ್ ಮಾಡ್ತೀನಿ. ನಿಮ್ಗೆ ಜಸ್ಟ್ 14 ಮಾರ್ಕ್ಸಿಂದ ಮಾಡಿ ಆರ್ ಅದರ್ವೈಸ್ ಸುಮ್ಮನೆ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ. ಸ್ಟೂಡೆಂಟ್ಸ್ಗೆ ಏನಾದ್ರು ಹೇಳ್ಕೊಟ್ರೆ ಅದು ಸಂಪೂರ್ಣವಾಗಿ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಅಭಿಲಾಷೆ ಇರುವಂಥದ್ದು. ನಾನು ಇಷ್ಟು ಮಾಡಿರುವಂಥ ವಿಡಿಯೋಸ್ನಲ್ಲಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಅರ್ಥ ಆಗಿಲ್ಲ ಅಂದರೂ ಕಾಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಮೊಬೈಲ್ ನಂಬರ್ ಬಂದು 9886520520. ಸೊ ಇದಕ್ಕೆ ನೀವು ವಾಟ್ಸಪ್ ಮುಖಾಂತರ ನೀವು ಕ್ವೈರೀಸ್ನ ಹಾಕಿದ್ರೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಸ್ಟೂಡೆಂಟ್ಸ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಇವತ್ತು ನಾನು ನಿಮಗೆ 2 ಪ್ರಾಬ್ಲಮ್ನ ವರ್ಕ್ ಕೊಡ್ತಾ ಇದ್ದೀನಿ. ಮಾಡಿ, ಒಂದು ಸೆಕ್ಷನ್ ಬಿಗೆ, ಮತ್ತೊಂದು ಸೆಕ್ಷನ್ ಸಿಗೆ. ಸೆಕ್ಷನ್ ಬಿಗೆ ಇರುವಂತಹ ಪ್ರಾಬ್ಲಮ್ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಪ್ರಾಬ್ಲಮ್ ಫುಲ್ಲು ಕಾಣಿಸ್ತಾ ಇದೆ ಅನಿಸುತ್ತೆ. ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ, ಸಾಲ್ವ್ ಮಾಡಿ. ಇಲ್ಲಿ ನೀವು ಗಮನಿಸಬೇಕಾಗಿರುವಂತಹದ್ದು 10 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಅಸಸಿ ಏನು ಮಾಡಿದ್ದಾನೆ, ಒಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದ್ದಾನೆ. ರೆಸಿಡೆನ್ಷಿಯಲ್ ಹೌಸ್ನ 54Fನ ಕ್ಲೈಮ್ ಮಾಡಬೇಕು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಅವನ ಹತ್ರ ಪರ್ಚೇಸ್ ಮಾಡೋಕ್ಕೆ ಮುಂಚೆ 0 ಹೌಸ್ ಇರಬೇಕು ಅಥವಾ 1 ಹೌಸ್ ಇರಬೇಕು. ಏನೋ ಈಗ ಹೊಸದಾಗಿ ಪರ್ಚೇಸ್ ಮಾಡ್ತಾ ಇದ್ದಾರಲ್ವಾ, ಈ ಮನೆ ಜೊತೆಗೆ ಒಂದಿರ್ಬೋದಷ್ಟೆ ಮೊದಲು ಅರ್ಲಿಯರ್ ಆಗಿ. ಮೋಸ್ಟ್ ಇಂಪಾರ್ಟೆಂಟ್ ಏನಾಗಿರಬೇಕು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರಬೇಕು. ಅದರ್ ದ್ಯಾನ್ ರೆಸಿಡೆನ್ಷಿಯಲ್ ಹೌಸ್ನ ಅವ್ನು ಸೇಲ್ ಮಾಡ್ತಾ ಇರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ 89ನಲ್ಲಿ ಅವನು ಪರ್ಚೇಸ್ ಮಾಡಿರೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಇದನ್ನು ಕೂಡ 54F ಕ್ಲೈಮ್ ಮಾಡ್ಬೋದು. ಪರ್ಸ್ನಲ್ ಕಾರ್ ಅಂತ ಹೇಳ್ತಾನೆ. ಪರ್ಸ್ನಲ್ ಕಾರ್ ಅನ್ನೋದು ನಿಮ್ಗೆ ಗೊತ್ತಿದೆ. ದೆನ್ ಜ್ಯುವೆಲರಿನ ಸೇಲ್ ಮಾಡ್ತಾ ಇರೋದು ಅದರ್ ದ್ಯಾನ್ 82ನಲ್ಲಿ. ಸೊ ಅದರ FMV ಕೊಟ್ಟಿದ್ದಾನೆ. ಅದರ FMV ಏನಾಗಿರುತ್ತೆ ಅನ್ನೋದು ಗೊತ್ತಿದೆ ನಿಮಗೆ. ವಿಚ್ ಅವರ್ ಇಸ್ ಹೈಯರ್ ನೀವು ತಗೊಬೇಕಾಗಿರುತ್ತೆ. ಆಫೀಸ್ ಫರ್ನಿಚರ್ ಅನ್ನೋದು WDV ಆಗಿದೆ. ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರುತ್ತೆ. ಇದ್ರ ಮೇಲೆ 54F ತಗೊಳ್ಳೋದಕ್ಕೆ ಆಗೋದಿಲ್ಲ.
ಸೊ ದೆನ್ ಶಾಪ್ ಇದೆ. ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ಲಿಸ್ಟೆಡ್ ಡಿವೆಂಚರ್ಸ್ ಇದು ಲಾಂಗ್ ಟರ್ಮ್ ಆಗಿದೆ, ಆಗಿದ್ರೆ ಇದು ಕೂಡ ಕ್ವಾಲಿಫೈ ಆಗಿರುತ್ತೆ. ಶಾಪ್ ಇದೆ, ಸೊ ಇದು ಕೂಡ ರೆಸಿಡೆನ್ಷಿಯಲ್ ಹೌಸ್ ಅಲ್ಲ. ಶಾಪ್ ಇದೆ, ಅದನ್ನು ನೀವು ನೋಡ್ಕೊಳ್ಳಿ, ಅದು ಲಾಸ್ ಬಂತು ಬರುತ್ತೆ. ಸೊ ಅದು ಕೂಡ 54 FTA ಕ್ವಾಲಿಫೈ ಆಗೋದಿಲ್ಲ. ಈ ಪ್ರಾಬ್ಲಮ್ನ ಸ್ವಾಮಿನಾಥನ್ ಅವರು ಬರೆದಿರುವಂತಹ ಟೆಕ್ಸ್ಟ್ ಬುಕ್ಕಿಂದ ಎಕ್ಸ್ಟ್ರಾಕ್ಟ್ ಮಾಡಿ ನಾನು ನಿಮಗೆ ಕೊಟ್ಟಿರುವಂಥದ್ದಾಗಿದೆ. ಸೊ ಇದು ಪ್ರಾಬ್ಲಮ್ ನಂಬರ್ 1 ಅಂತ ತಿಳ್ಕೊಳ್ಳಿ. ಇದನ್ನ ಸಾಲ್ವ್ ಮಾಡಿ ಆನ್ಸರ್ನ ತಿಳಿಸಿ. ಜೊತೆಗೆ ಇನ್ನೊಂದು ಪ್ರಾಬ್ಲಮ್, ವೆರಿ ಸಿಂಪಲ್ ಪ್ರಾಬ್ಲಮ್, ಎಲ್ಲ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಇದು ಸೆಕೆಂಡ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ಆನ್ಸರ್ ಅಂದ್ಬಿಟ್ಟಿದೆ ಫೈನಲ್ ಟ್ಯಾಕ್ಸಬಲ್ ಅಮೌಂಟ್, ಅದನ್ನು ಹೇಳಿ. ಇದು ಏನಾಗಿರುತ್ತೆ, ಪ್ರಾಬ್ಲಮ್ ನಂಬರ್ 2. ಇದನ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವೆಷ್ಟು ಇಂಟ್ರೆಸ್ಟ್ ನೀವು ತೋರಿಸ್ತಿರೋ ನಾವು ಅಷ್ಟೇ ಇದರಲ್ಲಿ ವಿಡಿಯೋಸ್ ಮಾಡ್ಬೋದು ಕೂಡ. ಸೊ ನಿಮಗೆ ಇದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್, ಅವ್ರಿಗೂ ಕೂಡ ಅರ್ಥ ಆಗಲಿ, ಜೊತೆಗೆ ಅವ್ರಿಗೂ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ. ಓಕೆ, ಬಾಯ್ ಬಾಯ್.